ವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದೊಡ್ಡ ವಾಂಗ್ಮಯ ಯಜ್ಞದ ಅವಭೃತದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಧಾನವಾಗಿ ಮೆರುಗನ್ನು ನೀಡಲು ಆಗಮಿಸಿರುವಂತಹ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ನಾನು ನಮ್ಮ ಶ್ರೀಮಠದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಭೀಮಸೇತು ಮುನಿವೃಂದ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದರ ಪಾದಕಮಲಗಳಿಗೆ ಪ್ರಣಾಮಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಆತಿಥೇಯ ಸ್ಥಾನದಲ್ಲಿ ಇರುವಂತಹ ಉಭಯ ಶ್ರೀಪಾದರು, ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಿಗೂ ನಮ್ಮ ಸಭ್ಯರ ಒಂದು ವತಿಯಿಂದ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಈ ವೇದಿಕೆಯಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದ ಶಾಸಕರಾಗಿ ಇರುವಂತಹ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಆತ್ಮೀಯ ಅಭಿಮಾನದಿಂದ ಆತ್ಮೀಯ ಕರೆಗೆ ಓಗೊಟ್ಟು ಬಂದಿರುವಂತಹ ಅವರನ್ನು ನಾನು ನಮ್ಮ ಶ್ರೀಮಠದ ಪರವಾಗಿ ಭಕ್ತರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಭಾಗವಾಗಿ ಪೇಜಾವರ ಮಠದ ವತಿಯಿಂದ ಹಾಗೂ ಸುಬ್ರಹ್ಮಣ್ಯ ಮಠದ ವತಿಯಿಂದ ಅನೇಕ ಸಾಧಕರಿಗೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಉಪನ್ಯಾಸವನ್ನು ನೀಡಿರುವಂತಹ ಪ್ರಸಿದ್ಧರಾದಂತಹ ಗುರುರಾಜ ಕರ್ಜಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಉಭಯ ಎಲ್ಲ ಶ್ರೀಪಾದರಿಗೂ ಅತ್ಯಂತ ಆತ್ಮೀಯರಾಗಿರುವಂಥವರು, ನಮ್ಮ ಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದರಿಗೂ ಅತ್ಯಂತ ಆತ್ಮೀಯರಾಗಿರುವಂಥವರು. ವಿಶೇಷವಾಗಿ ಸುಬ್ರಹ್ಮಣ್ಯ ಮಠದ ವತಿಯಿಂದ ಸುಬ್ರಹ್ಮಣ್ಯ ಶ್ರೀಪಾದರ ಆತ್ಮೀಯರಾಗಿದ್ದುಕೊಂಡು ಅವರಿಂದ ಸನ್ಮಾನಿತರಾಗಲು ಇರುವಂತಹ ನಮ್ಮ ಮೇಲಿನ ಒಂದು ಅಭಿಮಾನದಿಂದ ಆಗಮಿಸಿರುವಂತಹ ಪ್ರೊಫೆಸರ್ ಗುರುರಾಜ ಕರ್ಜಗಿ ಅವರಿಗೆ ನಾವು ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಪೇಜಾವರ ಮಠದ ವತಿಯಿಂದ ವಿಜಯಧ್ವಜ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವಂತಹ ವಿದ್ವಾಂಸರಾದ ಡಾಕ್ಟರ್ HP ನಾಗರಾಜ ಆಚಾರ್ಯರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಈ ನಾಡಿನಲ್ಲಿ ಪ್ರಸಿದ್ಧರಾಗಿರುವಂತಹ ಧರ್ಮಸ್ಥಳದ ಮಂಜುನಾಥೇಶ್ವರ ಸಂಸ್ಥೆಗೆ ಅತ್ಯಂತ ಪ್ರಧಾನವಾದ ಒಂದು ಕೊಡುಗೆಯನ್ನು ನೀಡ್ತಾ ಇರುವಂತಹ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಸೀತಾರಾಮ ತೋಳ್ಪಾಡಿತ್ತಾಯರು ಇಂದು ನಮ್ಮ ಸುಬ್ರಹ್ಮಣ್ಯ ಮಠದ ವತಿಯಿಂದ ಸನ್ಮಾನಿಸಲ್ಪಡುವಂಥವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ನಮ್ಮ ಪೇಜಾವರ ಮಠದ ವತಿಯಿಂದ ಪೇಜಾವರ ಮಠದ ಅಂಗಸಂಸ್ಥೆಯಾದ ಭುವನೇಶ್ವರದ ಮಠದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬರುವಂತಹ ಭಕ್ತರಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲವನ್ನು ಮಾಡ್ತಾ ಇರುವಂಥವರು ಭುವನೇಶ್ವರ ಸಾಮಗರು ಅಂತಲೇ ಪ್ರಸಿದ್ಧರಾಗಿರುವಂಥವರು ಲಕ್ಷ್ಮೀನಾರಾಯಣ ಸಾಮಗರು. ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡೆ, ಅವರು ಬರಲಿಕ್ಕೆ ಒಪ್ಪಲಿಲ್ಲ. ಇವತ್ತು ಅವರು ಸನ್ಮಾನಿಸಲ್ಪಡುವಂಥವರು. ಅವರನ್ನು ಕೂಡ ನಾನು ನಮ್ಮ ಎಲ್ಲ ಭಕ್ತರ ವತಿಯಿಂದ ಸ್ವಾಗತಿಸ್ತಾ ಎಲ್ಲ ವಿದ್ವಾಂಸರನ್ನು ನಿಮ್ಮನ್ನೆಲ್ಲ ಮಠದ ವತಿಯಿಂದ ಸ್ವಾಗತಿಸ್ತಾ ಸೂಕ್ಷ್ಮವಾದ ಸ್ವಾಗತ ಭಾಷಣವನ್ನು ಮುಗಿಸಿ ಇನ್ನು ನೇರವಾಗಿ ನಾವು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಆಗಲೇ ತಿಳಿಸಿದಂತೆ ಉಭಯ ಮಠಗಳಿಂದಲೂ ಅನೇಕ ಸಾಧಕರಿಗೆ ಗಣ್ಯರಿಗೆ ಒಂದು ಸನ್ಮಾನವನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಗಳ ಭಾಗವಾಗಿ ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಪೇಜಾವರದ ಮಠದ ವತಿಯಿಂದ 2 ರೀತಿಯ ವಿಶೇಷ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಒಂದು ಯೋಜನೆ ಈ 2-3 ದಿನಗಳಲ್ಲಿ ನಡೀತಾ ಇದೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆದಂತಹ ಅನೇಕ ದೊಡ್ಡ ದೀರ್ಘವಾದ 1 ತಿಂಗಳ ಕಾರ್ಯಕ್ರಮದಲ್ಲಿಯೂ ಅನೇಕ ಗಣ್ಯರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಅದರಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ಸಾಧಕರನ್ನು ಗುರುತಿಸಲಾಗ್ತಾ ಇದೆ. ಒಂದು, ವಿದ್ವಾಂಸರಾಗಿ ಅನೇಕ ಸಾಧನೆಯನ್ನು ಮಾಡಿದ ವಿದ್ವಾಂಸರ ಶಾಸ್ತ್ರ ಪೋಷಣೆಯನ್ನು ಮಾಡ್ತಾ ಇದ್ದಂತಹ ವಿದ್ವಾಂಸರ ಸನ್ಮಾನ. ಹಾಗೆಯೇ ನಮ್ಮವರೇ ಆದ ವಿದ್ಯಾಪೀಠದ ಶಿಷ್ಯರಾಗಿದ್ದುಕೊಂಡು ನಮ್ಮ ಮಠದ ಭಾಗವಾಗಿ ಇದ್ದುಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ
ನಮ್ಮ ಶಿಷ್ಯರ ರೂಪದಲ್ಲಿ ಇರುವಂತಹ ಸಾಧಕರಿಗೆ ಸನ್ಮಾನ ಮಾಡುವಂತಹ 2 ರೀತಿಯ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ನಮಗೆಲ್ಲ ಗುರುಗಳಾಗಿ ಇದ್ದಂಥವರು ಪಂಡಿತರಾದಂತಹ ಡಾಕ್ಟರ್ HP ನಾಗರಾಜಾಚಾರ್ಯರು ಅವರಿಗೆ ವಿಜಯಧ್ವಜ ಪ್ರಶಸ್ತಿಯನ್ನು ನೀಡಿ ಗುರುಗಳು ಸನ್ಮಾನವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದಾರೆ. ಅವರು ಪೂಜ್ಯ ಶ್ರೀಪಾದರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಪೇಜಾವರ ಮಠದ ಆಗಲೇ ತಿಳಿಸಿದಂತೆ ಭುವನೇಶ್ವರ ಸಾಮಗರು ಅಂತಲೇ ಅವರು ಪ್ರಸಿದ್ಧರು. ಯಾಕೆಂದರೆ ನಮ್ಮ ಉತ್ತರ ಭಾರತದಲ್ಲಿ ಅಂತಹ ಕೆಲವು ಪ್ರದೇಶಗಳಿಗೆ ಹೋದಾಗ ನಮಗೆ ಅದರ ಅನುಭವ ಬರುತ್ತೆ. ನಮಗೆ ನಮ್ಮತನವೇ ಕಳ್ಕೊಂಡುವೇನೋ ಅನ್ನುವಂತಹ ಭಾಸ ಆಗಲಿಕ್ಕೆ ಶುರುವಾಗುತ್ತೆ. ನಮಗೆ ಆಹಾರ ಇರಬಹುದು, ವಿಹಾರ ಇರಬಹುದು, ಮಾತನಾಡುವುದು, ಅಲ್ಲಿಯ ವಾತಾವರಣ ಎಲ್ಲವೂ ನಮಗೆ ಒಂಥರ ಹೊಸತಾದಾಗ ನಮಗೆ ಕಳವಳ ಆಗುವಂತಹ ಸಂದರ್ಭ. ಅಂತಹ ಪ್ರದೇಶದಲ್ಲಿದ್ದು ನಮಗೆ ನಮ್ಮತನದ ಒಂದು ಭಾವವನ್ನು ಕೊಡುವ ರೀತಿಯಲ್ಲಿ ಆತ್ಮೀಯವಾಗಿ ಆತಿಥ್ಯವನ್ನು ಮಾಡಿ ಬರುವ ಎಲ್ಲ ಭಕ್ತರಿಗೆ ಬೇಕಾದ ಅನುಕೂಲವನ್ನು ಮಾಡಿಕೊಡುವಂಥವರು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡ್ತಾ ಇರುವಂಥವರು. ಅಂದರೆ ಶಿಕ್ಷಣ, ನಾವೇನು ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತೇವೆ, ಇದೆಲ್ಲ ಈಗಿನ ಕಾಲಕ್ಕೆ ಬರೀ ಬಾಯಿ ಮಾತಿಗೆ ಬಂದಿರುವಂತಹ ಮಾತಿನಂತೆ ಭಾಸವಾಗುವಂತಹ ಈ ಕಾಲಘಟ್ಟದಲ್ಲಿ ಅತ್ಯಂತ ವಿನಯ. ಈಗ ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವರನ್ನು ನೋಡಿದವರಿಗೆ ಯಾರಿಗೂ ಕೂಡ ಅದು ಅನುಭವಕ್ಕೆ ಬಂದಿರಬಹುದು. ಅವರು ನಾವೇನು ಈ ಯೂಟ್ಯೂಬ್ಗಳಲ್ಲಿ ಅವರನ್ನು ನೋಡ್ತೇವೆ, ಆ ವ್ಯಕ್ತಿತ್ವ, ಅವರು ಉಪನ್ಯಾಸ ಮಾಡುವಾಗಿನ ವ್ಯಕ್ತಿತ್ವವೇ ಬೇರೆ. ಇಲ್ಲಿ ಬಂದಾಗ ಅವರು ಎದುರಿನ ಸೀಟಲ್ಲಿ ಕೂತ್ಕೊಳ್ಳಿ ಅಂದರೆ ಬೇಡ ಅಂತ ಹೋಗಿ ಹಿಂದಿನ ಸೀಟಲ್ಲಿ ಕೂತ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅವರ ವಿನಯ. ಒಂದು ಶಿಕ್ಷಣವನ್ನು ನಮ್ಮ ಜೀವನದ ಔನ್ನತ್ಯಕ್ಕೆ ನಾವು ಹೇಗೆ ಬಳಸಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಿ ಅವರೇ ಈಗ ಹೇಳಿದಂತೆ
ನಾವು ನುಡಿಯುವುದಕ್ಕಿಂತ ಹೆಚ್ಚು ನಡೆದದ್ದನ್ನು ಜನರು ಅನುಕರಿಸ್ತಾರೆ. ಅದನ್ನು ತಮ್ಮ ಜೀವನದಲ್ಲಿ ತೋರಿಸಿ ಒಬ್ಬ ಶಿಕ್ಷಣ ತಜ್ಞರಾಗಿ ಅಧ್ಯಾಪಕರಾಗಿ ಹಾಗೆ ಇರಬೇಕು ಅಂತ ಈಗಿನ ಕಾಲಘಟ್ಟದಲ್ಲಿ ತೋರಿಸಿರುವಂತಹ ಸಾಧಕರು ಡಾಕ್ಟರ್ ಗುರುರಾಜ ಕರ್ಜಗಿಯವರು. ಅವರನ್ನು ಶ್ರೀಪಾದರು ನರಸಿಂಹಾನುಗ್ರಹ ಪ್ರಶಸ್ತಿಯ ಮೂಲಕ ಸುಬ್ರಹ್ಮಣ್ಯ ಮಠದ ವತಿಯಿಂದ ಸನ್ಮಾನಿಸಬೇಕು ಅಂತ ಸಂಕಲ್ಪಿಸಿದ್ದಾರೆ. ಶ್ರೀಪಾದರುಗಳು ಪೂಜ್ಯ ಪ್ರೊಫೆಸರ್ ಗುರುರಾಜ ಕರ್ಜಗಿಯವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಅವರ ಮನೆಯವರು ಶ್ರೀಪಾದರಿಂದ
ವಿಕ್ರಮ ಪಂಡಿತಾಚಾರ್ಯರು ರಚಿಸಿರುವಂತಹ ನರಸಿಂಹ ಸ್ತುತಿಗೆ ವ್ಯಾಖ್ಯಾನಗಳನ್ನು ಹಾಗೂ ಕನ್ನಡ ಅನುವಾದಗಳನ್ನು ಒಳಗೊಂಡಿರುವಂತಹ ಪಂಡಿತರಾದ ಡಾಕ್ಟರ್ ಪ್ರದೀಪ ಸಿಂಹಾಚಾರ್ಯರು ಸಂಪಾದಿಸಿರುವಂತಹ ಒಂದು ಪುಸ್ತಕ. ಹಾಗೆಯೇ ಡಾಕ್ಟರ್ ಗಿರಿಧರ ಆಚಾರ್ಯ ಅವರು ಸಂಪಾದಿಸಿರುವಂತಹ ನರಸಿಂಹ ಆರಾಧನಂ ಅಂತ ನರಸಿಂಹ ದೇವರಿಗೆ ಸಂಬಂಧಪಟ್ಟ ಎಲ್ಲ ಸ್ತೋತ್ರಗಳ ಒಂದು ಅಪೂರ್ವವಾದ ಮಂತ್ರ ಸ್ತೋತ್ರಗಳ ಒಂದು ಸಂಗ್ರಹ. ಹಾಗೆಯೇ ದಾಸ ಸಾಹಿತ್ಯದಲ್ಲಿ ಏನು ನರಸಿಂಹದೇವರ ಉಲ್ಲೇಖ ಬಂದಿದೆ ಆ ಎಲ್ಲ ಹಾಡುಗಳ ಸಂಗ್ರಹಾತ್ಮಕವಾದ ಹರಿದಾಸರು ಕಂಡ ಶ್ರೀ ನರಸಿಂಹ ಅಂತ ಈ 3 ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಬೇಕು. ಇದನ್ನು ಗುರುಗಳಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದು ಪೂರ್ಣ ರೂಪದಲ್ಲಿ ಇನ್ನೂ ಜನರಿಗೆ ಶ್ರೋತೃಗಳಿಗೆ ಲಭ್ಯವಾಗಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಅದು ಲಭ್ಯವಾಗಲಿಕ್ಕಿದೆ. ಅದನ್ನು ನಾವು ಸಂಸ್ಥೆಯ ಪರವಾಗಿ ಶ್ರೀಪಾದರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಪ್ರಧಾನವಾಗಿ ಅದರಲ್ಲಿ ನರಸಿಂಹಾರಾಧನಂ ಅನ್ನುವಂತಹ ಪುಸ್ತಕವನ್ನು ಸಂಪಾದಿಸಿರುವಂತಹ ಡಾಕ್ಟರ್ ಗಿರಿಧರ ಆಚಾರ್ಯರು ಇದ್ದರೆ ಶ್ರೀಪಾದರಲ್ಲಿ ಒಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಮಯಾವಕಾಶ ಕಡಿಮೆ ಇರುವುದರಿಂದ ಸನ್ಮಾನಿತರ ಪರವಾಗಿ ವಿದ್ವಾಂಸರಾದಂತಹ HP ನಾಗರಾಜಾಚಾರ್ಯರು 2 ನಿಮಿಷಗಳ ಕಾಲ. ಸುಬ್ರಹ್ಮಣ್ಯ ಕ್ಷೇತ್ರ, ಸುಬ್ರಹ್ಮಣ್ಯದ ಸಂಪುಟ ನರಸಿಂಹದೇವರ ಒಂದು ವೈಶಿಷ್ಟ್ಯ ಅಂತಂದರೆ ಇಲ್ಲಿ ಬೆಳಿಗ್ಗೆ 3:30 ಗಂಟೆಯಿಂದ ರಾತ್ರಿಯವರೆಗೆ ಕಾಲಕ್ಕೆ ಸರಿಯಾಗಿ ಸೂರ್ಯೋದಯ ಸೂರ್ಯಾಸ್ತಗಳು ಹೇಗೆ ನಡೀತವೋ ಹಾಗೆ ಕಾಲಬದ್ಧವಾಗಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ತರಹದ ಪೂಜೆಗಳು ನಡೀತಾ ಇರ್ತವೆ. ಈಗ ಪರಮಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶರು ಪೂಜೆಗೆ ತೆರಳಬೇಕಾಗಿರೋದರಿಂದ ಅವರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಈ ವಿಶ್ವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಸಾಧಕರನ್ನು ಪೇಜಾವರ ಮಠದ ವತಿಯಿಂದ ಮತ್ತು ಸುಬ್ರಹ್ಮಣ್ಯ ಮಠದ ವತಿಯಿಂದ ಗುರುತಿಸಬೇಕು ಅಂತ ಹೇಳುವಂತಹ ಇಚ್ಛೆಯ ಫಲವಾಗಿ ಇವತ್ತು ಪೇಜಾವರ ಮಠದ ವತಿಯಿಂದ 2 ಗಣ್ಯರಿಗೆ ಮತ್ತು ಸುಬ್ರಹ್ಮಣ್ಯ ಮಠದ ವತಿಯಿಂದ 2 ಗಣ್ಯರಿಗೆ ಸನ್ಮಾನ ನಡೆದಿದೆ. ಪೇಜಾವರ ಮಠದಿಂದ ಸನ್ಮಾನಿತರಾಗಿರತಕ್ಕಂಥ HP ನಾಗರಾಜಾಚಾರ್ಯ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿಗೆ ನಮಗೆ ತುಂಬ ಬೇಕಾದವರು. ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ನನಗೆ ಸಹಾಧ್ಯಾಯಿ, ಒಂದೇ ತರಗತಿಯಲ್ಲಿ ಓದಿದವರು. ನಾಗರಾಜ ನನಗಿಂತ ಸ್ವಲ್ಪ ಮಟ್ಟಿಗೆ 2 ವರ್ಷ ಜೂನಿಯರ್ ಆದರೂ ಕೂಡ ತುಂಬ ಒಳ್ಳೆಯ ಪಂಡಿತ. ಅದಕ್ಕೆ ನಾನು HP ನಾಗರಾಜ್ ಅಂದರೆ ಹಿರಿಯ ಪಂಡಿತ ನಾಗರಾಜ್ ಅಂತ ಹೆಸರಿಡ್ತಿದ್ದೆ ಯಾವಾಗ ವಿದ್ಯಾಪೀಠದಲ್ಲಿರುವಾಗ. ಅವನಿಗೆ ಆ ಥರ ತುಂಬ ಒಳ್ಳೆಯ ವಿದ್ವಾಂಸರಿಬ್ಬರಿಗೆ ಸನ್ಮಾನ ನಡೆದದ್ದು ಈ ವೇದಿಕೆಯಲ್ಲಿ ನಮಗೆ ಸಂತೋಷವನ್ನು ಕೊಟ್ಟಿದೆ. ಗುರುರಾಜ ಕರ್ಜಗಿಯವರ ಮಾತು ನೀವು ಈಗಾಗಲೇ ಕೇಳಿದ್ದೀರಿ. ಲಕ್ಷಾಂತರ ಮಂದಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ ಅಂತ ಹೇಳಿದರೆ ಅವರ ಮಾತಿನ ಫಲ ಅದು. ಅನೇಕ ಮಂದಿಗೆ ಮಾತನಾಡಲಿಕ್ಕೆ ಕಲೆ ಇರುತ್ತೆ, ಆದರೆ ಒಳಗಡೆ ಬಂಡವಾಳ ಇರುವುದಿಲ್ಲ. ಅನೇಕ ಮಂದಿಗೆ ಬೇಕಾದಷ್ಟು ತಿಳ್ಕೊಂಡಿರ್ತಾರೆ, ಆದರೆ ಅದನ್ನು ಜಗತ್ತಿಗೆ ಪ್ರಸ್ತುತಿಪಡಿಸಲಿಕ್ಕೆ ಅನುಕೂಲತೆ ಇರುವುದಿಲ್ಲ. ವಾಂಗ್ಮಯ ಪ್ರಪಂಚದಲ್ಲಿ ಅವರು ಹೆಚ್ಚು ಹಿಂದಿರಿದಿರ್ತಾರೆ. ಆದರೆ ಬೇಕಾದಷ್ಟು ವಿವಿಧ ರೀತಿಯ ಅನುಭವವನ್ನು ಜೇನು ಹುಳದಂತೆ ಸಂಪಾದನೆ ಮಾಡಿ ಅದನ್ನು ಮಧುರವಾಗಿ ಜಗತ್ತಿಗೆ ಸಮರ್ಪಿಸಲಿಕ್ಕೆ ಬೇಕಾಗಿರತಕ್ಕಂಥ ಒಳ್ಳೆಯ ಕಲೆಯನ್ನು ಮತ್ತು ಜ್ಞಾನ ಸಂಪತ್ತನ್ನು ಕೊಟ್ಟದ್ದು ಅವರ ಹೆಚ್ಚುಗಾರಿಕೆ. ಹಾಗಾಗಿ ಅವರಿಗೆ ನಾವು ಕೊರೋನಾದ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತಿತ್ತು. ಅದೇ ಕಾರಣಕ್ಕೋಸ್ಕರ ಅವರಿಗೆ ಬರಲಿಕ್ಕಾಗಿಲ್ಲ. ಇನ್ನೊಂದು ಸಲ ಕರೆದಾಗಲೂ ಬರಲಿಕ್ಕಾಗಲಿಲ್ಲ. ಇವತ್ತು ಪ್ರಾಯಃ ವಿಶ್ವ ಸಂಭ್ರಮದ ಈ ಆಚಾರ್ಯ ಮಧ್ವರ ಮತ್ತು ವಿಷ್ಣು ತೀರ್ಥರ ಅನುಗ್ರಹಕ್ಕೆ ಕಾರಣ ಆಗಬೇಕು ಎಂಬ ಕಾರಣಕ್ಕೋ ಏನೋ ಇವತ್ತೇ ಅವರು ನಮಗೆ ಸಿಕ್ಕಿದ್ದಾರೆ, ಒಳ್ಳೆಯ ಮಾತುಗಳನ್ನು ಕೊಟ್ಟಿದ್ದಾರೆ. ಅವರು ಸನ್ಮಾನ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಇನ್ನೊಬ್ಬರು ನನ್ನ ಎಡಗಡೆ ಕೂತಿದ್ದವರು ಸೀತಾರಾಮ ತೋಳ್ಪಾಡಿತ್ತಾಯರು. ಅನೇಕ ಮಂದಿಗೆ ಗುರುಮಠ ಸುಬ್ರಹ್ಮಣ್ಯ ಮಠ. ಉದಾಹರಣೆಗೆ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು, ವಿದ್ಯಾಪ್ರಸನ್ನ ತೀರ್ಥರು ನಮಗೆ ಶಿಷ್ಯರಾಗಿದ್ದರೂ ಕೂಡ ಸುಬ್ರಹ್ಮಣ್ಯ ಮಠ ನಮಗೆ ಗುರುಮಠ ಅಂತ. ಯಾಕೆಂದರೆ ಅವರು ಪಡ್ಡಿಲಾಯರು. ಹಾಗೆ ಪಡ್ಡಿಲಾಯರಿಗೆ, ತೋಳ್ಪಾಡಿತ್ತಾಯರಿಗೆ, ಕುದ್ದಣ್ಣಾಯರು, ಕಲ್ಲೂರಾಯರು, ಅನೇಕ ಕುಟುಂಬಗಳಿಗೆ ಸುಬ್ರಹ್ಮಣ್ಯ ಮಠ ಗುರುಮಠ. ಹಾಗಾಗಿ ಶ್ರೀಮಠದಿಂದ ಯಾವತ್ತೂ ಸನ್ಮಾನ ನಡೆಯಬೇಕಾಗಿತ್ತು ರಾಜ್ಯ ಪ್ರಶಸ್ತಿ ವಿಜೇತರಾಗಿರತಕ್ಕಂಥ ಸಾಧಕರಾದ ಸೀತಾರಾಮ ತೋಳ್ಪಾಡಿತ್ತಾಯರಿಗೆ. ಈಗಾಗಲೇ ವೇದಿಕೆಯಲ್ಲಿ ಪ್ರಸ್ತುತಿಪಡಿಸಿದಂತೆ ಅವರು ವೀರೇಂದ್ರ ಹೆಗಡೆ ಅವರಿಗೆ ತುಂಬ ಆಪ್ತರಷ್ಟೇ ಅಲ್ಲದೇನೆ ಶಾಂತವನ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿ ತುಂಬ ಜನಕ್ಕೆ ಸಮಯೋಚಿತವಾದ ಚಿಕಿತ್ಸೆಗಳನ್ನು ನೀಡುವುದರ ಮೂಲಕ ಆರೋಗ್ಯಕ್ಕೆ ಕಾರಣರಾಗಿದ್ದಾರೆ. ಅಂತಹ ಸೀತಾರಾಮ ತೋಳ್ಪಾಡಿತ್ತಾಯರನ್ನು ಸನ್ಮಾನ ಮಾಡಬೇಕು ಅಂತ ನಮಗೆ ಬಹಳ ಸಮಯದಿಂದ ಅಪೇಕ್ಷೆ ಇದ್ದರೂ ಕೂಡ ಸರಿಯಾದ ವೇದಿಕೆ ಸಿಗದೇ ಇರುವುದರಿಂದ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಈ 2 ಮಹನೀಯರು ಮತ್ತು ಮೊದಲು ಸನ್ಮಾನಗೊಂಡ 2 ಮಹನೀಯರಿಗೂ ಕೂಡ ನರಸಿಂಹನ ಪರಿಪೂರ್ಣವಾದ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ, ಇವತ್ತು ನಮ್ಮ ಅಪೇಕ್ಷೆಯ ಮೇಲೆಗೆ 2 ಯತಿಗಳು ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ.
ಒಬ್ಬರು ಕಾಣೀರು ಶ್ರೀಪಾದಗಳು, ಇಲ್ಲಿ ನರಸಿಂಹನು ಆ ನರಸಿಂಹ ಇಬ್ಬರು ಕೂಡ ಆಚಾರ್ಯರು ಕೊಟ್ಟರಂಥ ನರಸಿಂಹ, ಇಬ್ಬರು ನರಸಿಂಹ ಆರಾಧಕರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬಂದದ್ದು ಅತ್ಯಂತ ಔಚಿತ್ಯಪೂರ್ಣ ಅಂತ ಹೇಳ್ತಾ, ಭೀಮಸೇತು ಮುನಿವೃಂದ ಮಠ ಎಂಬುದು ನಮಗೆ ಪೂರ್ವಾಶ್ರಮದೇ ತುಂಬ ಹತ್ತಿರದ ಮಠ ಅದು. ಯಾಕೆಂದರೆ ನಮ್ಮ ತಂದೆಯವರು ದೀರ್ಘಕಾಲ ಒಂದು ಭೀಮನಕಟ್ಟೆ ಮಠದ ಹಿರಿಯ ಸ್ವಾಮಿಗಳಿಗೆ, ಇನ್ನೊಂದು ಕಾಣೀರು ಮಠದ ಹಿರಿಯ ಸ್ವಾಮಿಗಳಿಗೆ, ಇನ್ನೊಂದು ಪುತ್ತಿಗೆ ಮಠದ ಶತಾಯುಷ್ ಸ್ವಾಮಿಗಳಿಗೆ ಬಲಸೇವೆ ಮಾಡಿದ್ದಾರೆ. ಹಾಗಾಗಿ ನಮಗೂ ಭೀಮನಕಟ್ಟೆ ಮಠಕ್ಕೂ ಕೂಡ ಒಂದು ಆಪ್ತವಾದ ಸಂಬಂಧ ಇದೆ. ನಮ್ಮ ಪೂರ್ವಾಶ್ರಮದ ಅಕ್ಕ ಅಲ್ಲಿಯೇ ಹುಟ್ಟಿದವರು ಆ ಮತ್ತೆ ವಾತಾವರಣದಲ್ಲಿ. ಹಾಗಾಗಿ ಅನೇಕ ಕಾರಣಗಳಿಂದ ಭೀಮಸೇತು ಮುನಿವೃಂದ ಮಠ ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ ಹತ್ತಿರದ ಸಂಬಂಧ ನಂಟು ಇದೆ. ಹಾಗಾಗಿ ಇವತ್ತು ಅವರಿಬ್ಬರ ಉಪಸ್ಥಿತಿ ಎಂಬುದು ಈ ವೇದಿಕೆಗೆ ಘನತೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ, ಈ ಸಭೆಗಿಂತ ಮೊದಲು ಒಂದು ಒಳ್ಳೆಯ ಚರ್ಚಾಗೋಷ್ಠಿ ನಡೆದಿದೆ. ಅನೇಕ ಮಂದಿಗೆ ಸುಬ್ರಹ್ಮಣ್ಯ ಮತ್ತು ನಾಗದೇವರ ಅಭಿನ್ನ ಅಂತ ಹೇಳುವ ಕಲ್ಪನೆ ಇದ್ದಾಗ, ಅನುಸಂಧಾನದಲ್ಲಿ ವ್ಯತ್ಯಾಸ ಇದ್ದಾಗ ಅರ್ಚನೆಗೆ ಪೂರ್ಣವಾದ ಫಲ ಬರೋದಿಲ್ಲ ಅಂತ ಹೇಳೋದು ನಮ್ಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಅನುಸಂಧಾನದಲ್ಲಿ ಏನು ಸರಿಯಾದ ಮಾಹಿತಿ ಇರಬೇಕೋ ಅದನ್ನು ಕೊಟ್ಟದ್ದು ಈ ಚರ್ಚಾಗೋಷ್ಠಿ. ಅದರಲ್ಲಿ ನನ್ನ ಸಹಾಧ್ಯಾಯಿಗಳೇ ಆಗಿರತಕ್ಕಂಥ ಮತ್ತು ವಿದ್ಯಾಪೀಠದ ಪ್ರಾಂಶುಲರಾಗಿರತಕ್ಕಂಥ ಸತ್ಯನಾರಾಯಣ ತೋಡ್ತಿಲ್ಯಾರ ಅಧ್ಯಕ್ಷತೆಯಲ್ಲಿ, ಗೋಪಾಲ ಜೋಯಿಸರ ನಿರೂಪಣೆಯಲ್ಲಿ ಹೆರ್ಗ ರವೀಂದ್ರ ಭಟ್ರು, ಕೃಷ್ಣಕುಮಾರ ಆಚಾರ್ಯರು, ನಾನು ಅವರು ಒಟ್ಟಿಗೆ ಓದಿದ್ದು. ಆಮೇಲೆ ಹಾಗಾಗಿ ನಾವು ಓದಿದ ಒಂದು ಸಮಯ ಒಂದು ಸ್ವರ್ಣಯುಗ ಅದು. ಅನೇಕ ಮಂದಿ ಗಣ್ಯರೆಲ್ಲ ನಾವು ಓದಿದ ಕಾಲದಲ್ಲಿದ್ದವರೇ. ಹೌದು, ಕರೆಕ್ಟ್. ಜೋಯಿಸರು ನಮಗೆ ಪೂರ್ವಾಶ್ರಮದಲ್ಲಿ ತಮ್ಮ ಆಗ್ತಾರೆ. ಹೀಗೆ ಹೆರ್ಗ ರವೀಂದ್ರ ಭಟ್ರು, ಕೃಷ್ಣಕುಮಾರ ಆಚಾರ್ಯರು, ಆಮೇಲೆ ಮಹೇಂದ್ರ ಸೋಮಯಾಜಿಗಳು. ಪೂರ್ವಾಶ್ರಮದಲ್ಲಿ ನಮ್ಮ ಮನೆ ಮತ್ತು ಅವರ ಮನೆ ತುಂಬ ಹತ್ತಿರ. ಅಷ್ಟೇನಾ? ಹಾಂ, ಈ 3 ಜನ ಮತ್ತು ಸತ್ಯನಾರಾಯಣಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಿರೂಪಣೆಯಲ್ಲಿ ತುಂಬ ಸುಂದರವಾದ ರೀತಿಯಲ್ಲಿ ಈ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿಯ ಮಹತ್ವ ಮತ್ತು ಅನುಸಂಧಾನದ ದೃಢತೆ ಹೇಗಿರಬೇಕು ಅಂತ ಹೇಳೋದನ್ನು ನಿರೂಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಚರ್ಚಾಗೋಷ್ಠಿ ಎಂಬುದು ಅತ್ಯಂತ ಮಹತ್ವಪೂರ್ಣವಾದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಒಂದು ರೀತಿಯ ಸ್ಫುಟತೆ ಇದ್ದಾಗ ಮಾಡುವ ಕಾರ್ಯಕ್ಕೆ ಹೆಚ್ಚು ಫಲವನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ಇಲ್ಲಿ ನಿರೂಪಿತವಾದ ಅಂಶ ಏನು ಅಂತ ಹೇಳಿದರೆ, ಅನೇಕ ಕಾಲಗಳಿಂದ ಮತ್ತು ದೇಶ ಮತ್ತು ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಆಚರಣೆ ಇರುತ್ತೋ ಅದರಲ್ಲಿ ಮಹತ್ತರ ಬದಲಾವಣೆ ಮಾಡಬೇಕು ಅಂತಾದರೆ ಲೋಕೋತ್ತರವಾದ ವ್ಯಕ್ತಿಗಳು ಮಾಡಬೇಕಾಗತ್ತೆ. ಆದ್ದರಿಂದ ಬದಲಾವಣೆಗಿಂತ ಹೆಚ್ಚು ಮಾಡುವುದನ್ನು ತುಂಬ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಮಾಡಿದರೆ ಭಗವಂತ ಮೆಚ್ಚುತ್ತಾನೆ ಅಂತ ಹೇಳುವಂಥದ್ದು. ಮತ್ತು ಅನೇಕ ಮಂದಿ ಸುಬ್ರಹ್ಮಣ್ಯ ಮತ್ತು ನಾಗ ಅಭಿನ್ನ ಅಂತ ತಿಳ್ಕೊಂಡವರಿಗೆ ಇವರು ಭಿನ್ನ ಭಿನ್ನ ದೇವತೆಗಳು, ಇವರ ಕಕ್ಷಣೆ ಬೇರೆ ಬೇರೆ. ಹಾಗಾಗಿ ಶೇಷ, ವಾಸುಕಿ, ಸುಬ್ರಹ್ಮಣ್ಯ ಎಂಬುದು ಬೇರೆ ಬೇರೆ ದೇವತೆಗಳಾದ್ದರಿಂದ ನೀವು ಅನುಸಂಧಾನ ನಮಸ್ಕಾರ ಮಾಡಬೇಕಾದರೂ ಕೂಡ ಶೇಷನಿಗೆ ನಮಸ್ಕಾರ ಮಾಡಬೇಕು, ವಾಸುಕಿ ಪ್ರತ್ಯೇಕ ದೇವರು ಅಂತ ನಮಸ್ಕಾರ ಮಾಡಬೇಕು, ಸುಬ್ರಹ್ಮಣ್ಯ ದೇವರು ಅದಕ್ಕಿಂತ ಭಿನ್ನವಾದ ದೇವರು ಅಂತ ನಮಸ್ಕಾರ ಮಾಡಬೇಕು. ಇಲ್ಲಿ ಪೂಜೆ ನಡೆಯುವಾಗ ಜೊತೆಗೆ ನಡೆದರೂ ಕೂಡ ಅವರವರು ವಿಭಿನ್ನವಾದ ರೀತಿಯಲ್ಲಿ ಫಲವನ್ನು ಕೊಟ್ಟು ಭಕ್ತರನ್ನು ಅನುಗ್ರಹಿಸ್ತಾರೆ ಅಂತ ಹೇಳುವಂಥ ಅನುಸಂಧಾನ ಅದು ಮುಖ್ಯ ಅಂತ ಹೇಳೋದು ಇವತ್ತು ಸಭೆಯಲ್ಲಿ ಚರ್ಚಿತವಾಗಿರತಕ್ಕಂಥ ಒಂದು ಫಲ, ಮಥಿತವಾದ ಫಲ. ಅದರ ಅನುಸಂಧಾನದೊಂದಿಗೆ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥ ಪುರೋಹಿತ ವರ್ಗವು ಕೂಡ ಒಂದಷ್ಟು ಉನ್ನತಿಯನ್ನು ಸಂಪಾದನೆ ಮಾಡಿದ ಹಾಗಾಗತ್ತೆ. ನಿಮ್ಮ ಕಾರ್ಯಕ್ರಮದಲ್ಲಿ ಉನ್ನತೀಕರಣ ಆಗಬೇಕು ಅಂತ ಹೇಳೋದು, ಎನ್ಹಾನ್ಸ್ಮೆಂಟ್ ಆಗಬೇಕು ಅಂತ ಹೇಳೋದು ನಮ್ಮ ಅಪೇಕ್ಷೆಯಾಗಿದೆ. ಒಂದು ಅನುಸಂಧಾನದಲ್ಲಿ ದೃಢತೆ, ಇನ್ನೊಂದು ಸತ್ಯನಾರಾಯಣಾಚಾರ್ಯ ಹೇಳಿದ್ದು ತುಂಬ ಸಂಪತ್ತನ್ನು ಬಯಸಿಬಿಟ್ರೆ ಮತ್ತೆ ಸಂಪತ್ತು ಕಾಯುವ ಸರ್ಪ ಆಗಬಾರ್ದು ಅಂತ. ಹಾಗಾಗಿ ಸಂಪತ್ತಿನಲ್ಲಿ ಒಂದಷ್ಟು ಉದಾರತೆ ಮತ್ತು ಅತಿಯಾದ ಅಪೇಕ್ಷೆ ಇಲ್ಲದೆ ಮಿತವಾದ ಬಯಕೆಗಳೊಂದಿಗೆ ತೃಪ್ತ ಭಾವನೆಯಿಂದ ಮಾಡುವ ಕಾರ್ಯಕ್ರಮಕ್ಕೆ ಹೆಚ್ಚು ಫಲ ನಿಮಗೂ ಸಿಗುತ್ತೆ ಮತ್ತು ಮಾಡಿಸಿದಂಥ ಭಕ್ತರಿಗೂ ಸಿಗುತ್ತೆ ಅಂತ ಹೇಳುವ ಕಾರಣಕ್ಕೆ ಈ ಅನುಸಂಧಾನದಲ್ಲಿ ಒಂದು ಸ್ಫುಟತೆ ಇರಬೇಕು ಅಂತ ಹೇಳುವ ಕಾರಣಕ್ಕೆ ಈ ಚರ್ಚಾಗೋಷ್ಠಿ ಮಹತ್ವಪೂರ್ಣವಾಗಿದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದ ಭಾಗೀರಥಿ ಮುರುಳ್ಯ ಅವರು ಇದ್ದಾರೆ. ತುಂಬ ಸಾತ್ವಿಕರು ಮತ್ತು ತುಂಬ ಸಜ್ಜನರು. ಅವರು ಯಾರ ಜೊತೆಗೆ ಜಗಳ ಕಾಯುವುದಿಲ್ಲ ಅಥವಾ ಯಾವುದೇ ಪಕ್ಷಕ್ಕೆ ಅಂಟಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವುದರ ಬದಲು ಯಾರು ಅವರಿಂದ ಏನಾದರೂ ಕೆಲಸ ಆಗಬೇಕು ಅಂತ ಅಪೇಕ್ಷೆಯಿಂದ ಬಂದರೆ ಅವರಿಗೆ ತಾರತಮ್ಯವಿಲ್ಲದೆ ಕೆಲಸ ಮಾಡುವಂಥ ಒಂದು ಸಾತ್ವಿಕವಾದ ಸ್ವಭಾವ ಮತ್ತು ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೀತಾನೇ ಇರ್ತೇವೆ. ಎಷ್ಟೊಂದು ಸಲ ಕಾರ್ಯಕ್ರಮದ ಕಾರ್ಯಭಾರಗಳಿಂದ ಮತ್ತು ವಿಧಾನಸೌಧದಲ್ಲಿ ಕೆಲವೊಮ್ಮೆ ಅವರಿಗೆ ಅಧಿವೇಶನಗಳಿದ್ದಾಗ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ಇವತ್ತು ಈ ದೊಡ್ಡ ಸಭೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಂದಿ ಅಥವಾ ಒಂದು ಘನತೆ ಇರ್ತಕ್ಕಂಥ ಮಂದಿ ಇರುವಂತಹ ಸಭೆಯಲ್ಲಿ ಬಂದು ಅವರು ನಮ್ಮ ಸಭೆಗೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮುಂದೆ ಕೂತಿರತಕ್ಕಂತಹ ಹರಿದಾಸ ಭಟ್ರು,
ಸತ್ಯನಾರಾಯಣಾಚಾರ್ಯರು ಮತ್ತು ಅನೇಕ ಪಂಡಿತರುಗಳು. ನಿಮ್ಮ ಉಪಸ್ಥಿತಿ ಎಂಬುದು ಈ ಸಭೆಗೆ ತುಂಬ ಹೆಚ್ಚುಗಾರಿಕೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ ಮತ್ತು ನಮ್ಮ ಕ್ಷೇತ್ರಾಧಿಪತಿಯಾದ ಸುಬ್ರಹ್ಮಣ್ಯ ಪೂರ್ಣಾರ್ಗವನ್ನು ಪ್ರಾರ್ಥಿಸುತ್ತಾ, ನಮಗೆ ಸಕಾಲದಲ್ಲಿ ಪೂಜೆಗೆ ಹೋಗಬೇಕಾಗಿದೆ, ಆದ್ದರಿಂದ ಪ್ರತಿನಿತ್ಯವೂ ಕೂಡ 7 ಗಂಟೆಗೆ ಹೊರಡಲೇಬೇಕಾಗಿತ್ತು. ನಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ತಿರುಮಲ ಕುಲಕರ್ಣಿಯವರು, ನಾನು, ಸತ್ಯನಾರಾಯಣಾಚಾರ್ಯರು, ನಾಗರಾಜ ಎಲ್ಲ ಒಟ್ಟಿಗೆ ಇದ್ದವರು ಮತ್ತು ಎಷ್ಟೋ ಸಲ ಒಂದೊಂದೇ ರೂಮಲ್ಲಿದ್ದವರು. ಹಾಗಾಗಿ ನಮಗೆ ತುಂಬ ಆಪ್ತವಾದ ಸಂಬಂಧ ಇವರೆಲ್ಲ ಮಧ್ಯದಲ್ಲಿದೆ. ಜೊತೆಗೆ ತಿರುಮಲ ಕುಲಕರ್ಣಿಯವರು ಸಂಸ್ಕೃತ ಭಾಷಾಧ್ಯಯನಕ್ಕೆ ಅತ್ಯಂತ ಸರಳವಾದ ರೂಪವನ್ನು ಕೊಟ್ಟು ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಅನೇಕ ಗುರುಕುಲಗಳಲ್ಲಿ ತಿರುಮಲ ಕುಲಕರ್ಣಿಯವರ ಪುಸ್ತಕದ ಅವಲಂಬನೆಯೊಂದಿಗೆ ಶಿಕ್ಷಣ ನಡೆಯುತ್ತೆ. ಯಾಕೆಂದರೆ ತುಂಬ ವರ್ಷಾನುಗಟ್ಟಲೆ ಕಲಿಬೇಕಾಗಿರತಕ್ಕಂಥ ಸಂಸ್ಕೃತದ ಭಾಷಾ ಮತ್ತು ವಾಕ್ಯದ ಪ್ರಯೋಗವನ್ನು ಕೆಲವೇ ತಿಂಗಳಲ್ಲಿ ಕಲಿಯಲಿಕ್ಕೆ ಅನುಕೂಲ ಆಗುವಂಥ ರೀತಿಯ ಸರಳ ಸಂಸ್ಕೃತ ಭಾಷೆಯಲ್ಲಿ ಅವರ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದೊಂದೇ ಅಲ್ಲದೇನೆ ರಾಮಾಯಣದ ಬಗ್ಗೆ ಸಂಶೋಧನಾ ಗ್ರಂಥಗಳು, ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಬರತಕ್ಕಂಥ ಯಾವುದೇ ಪದವನ್ನು ನೀವು ಬೆರಳ ತುದಿಯಲ್ಲಿ ಒತ್ತಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನು ಸಿಗುವಂಥ ರೀತಿಯ ಒಂದು ಬೌದ್ಧಿಕ ಶ್ರಮವನ್ನು ಒಪ್ಪಿಕೊಳ್ಳಬಹುದಾಗಿರತಕ್ಕಂಥ ಕಾರ್ಯಕ್ರಮ ಮಾಡಿ ಅಧ್ಯಾತ್ಮ ಪ್ರಪಂಚಕ್ಕೆ ದೊಡ್ಡ ಉಪಕಾರವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಯಾರನ್ನು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಧೀಮಂತರೇ ಇಲ್ಲಿ. ಹಾಗಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅಂದವನ್ನು ಕೊಟ್ಟಿದೆ, ಹೆಚ್ಚುಗಾರಿಕೆಯನ್ನು ಕೊಟ್ಟಿದೆ ಅಂತ ಹೇಳುವುದನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀರು. 1-2 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ. ಸಾನ್ನಿಧ್ಯದ ನರಸಿಂಹದೇವರು ಹಾಗೂ ಸುಬ್ರಹ್ಮಣ್ಯ ದೇವರು ಪರಿವಾರದ ಎಲ್ಲ ದೇವದೇವರು ಮಹಾಗಣಪತಿಗೆ ವಂದಿಸಿಕೊಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪಾದಕ್ಕೆ ವಂದಿಸಿಕೊಳ್ತಾ, ಇವತ್ತಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದುಕೊಂಡು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡು ಇವತ್ತು ಸನ್ಮಾನವನ್ನು ಪಡ್ಕೊಂಡಿರುವಂಥ ಸನ್ಮಾನಿತರಿಗೂ ವಂದಿಸಿಕೊಳ್ತಾ, ಒಳ್ಳೆಯ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಠದ ಸ್ವಾಮೀಜಿಯವರು ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ತುಂಬ ಖುಷಿ ಅನಿಸಿದೆ. ಮಳ್ಳಿಗೆಯೊಟ್ಟಿಗೆ ಬಳ್ಳಿಗೂ ಪರಿಮಳ ಬಂದ ಹಾಗೆ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಇವತ್ತು ನನ್ನನ್ನು ಈ ಕಾರ್ಯಕ್ರಮ ಜೋಡಿಸಿಕೊಂಡ ಕಾರಣ ತುಂಬ ಖುಷಿಯನ್ನು ಪಡ್ತಿದ್ದೇನೆ. ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆರಳಿಕೆ ಜನಗಳು ಬಂದರೂ ಕೂಡ ಬಂದವರು ಈ ವಿಚಾರವನ್ನು ತಮ್ಮ ಮನಸ್ಸಿನಲ್ಲಿ ಆಳವಾಗಿ ಅರಿತುಕೊಂಡ್ರೆ, ನಾವೊಂದಷ್ಟು ಜನರಿಗೆ ಆ ವಿಚಾರವನ್ನು ತಲುಪಿಸಿದಾಗ ಒಂದಷ್ಟು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರ್ಬೋದು, ಧಾರ್ಮಿಕ ವಿಚಾರಗಳು ಎಲ್ಲ ಕಡೆ ಪಸರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ, ಇವತ್ತು ಬಹಳಷ್ಟು ವಿಚಾರವನ್ನು ನಮ್ಮ ಗುರುರಾಜ್ ಕರ್ಜಗಿಯವರು ಮಾತನಾಡಿದರು. ತುಂಬ ಖುಷಿಯಾಯಿತು. ಧರ್ಮ ಮತ್ತು ಧರ್ಮದ ಬಗ್ಗೆ ಇರುವ ವಿಚಾರಗಳು ತುಂಬ ಅರ್ಥಪೂರ್ಣವಾಗಿ ಮಾತನಾಡಿದರು. ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇದ್ದು ಧಾರ್ಮಿಕ ಪ್ರವಚನವನ್ನು ಕೊಡುವಂಥ ಇಂಥ ಸ್ವಾಮೀಜಿಗಳಿದ್ದ ಕಾರಣ ನಮ್ಮ ದೇಶ ಈಗಲೂ ಧಾರ್ಮಿಕತೆಯಿಂದ, ಸಂಸ್ಕಾರದಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ. ಇವತ್ತು ನಮ್ಮ ದೇಶವನ್ನು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರದಲ್ಲಿ ಹೊಡೆದು ನಮ್ಮನ್ನು ದೂರ ಮಾಡಲಿಕ್ಕೆ ನೋಡುವ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಈ ದೇಶವನ್ನು ಪರಮ ವೈಭವಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳುವ ಉದ್ದೇಶದಿಂದ ಈ ದೇಶದಲ್ಲಿರುವ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಗಲು ರಾತ್ರಿ ದುಡಿಯುತ್ತಿರುವ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಿದ್ದೇನೆ. ಹೀಗೆ ರೀತಿ ಇಂಥ ಕಾರ್ಯಕ್ರಮವನ್ನು ನಿರಂತರ ನಡೀತಾ ಇರಲಿ. ಮೊನ್ನೆ ನಮ್ಮೊಟ್ಟಿಗೀಗ ಎಲ್ಲ ಕಡೆ ನಮ್ಮ ರಾಜ್ಯದಾದ್ಯಂತ ಇವತ್ತು ಧರ್ಮ ಸಮ್ಮೇಳನಗಳು ನಡೀತಾ ಇದೆ. ಇವತ್ತು ವಿಶ್ವದಾದ್ಯಂತ ಅದರೊಟ್ಟಿಗೆ ಇದು ಕೂಡ ಅರ್ಥಪೂರ್ಣವಾಗಿ ಇಡೀ ವಿಶ್ವಕ್ಕೆ ಪ್ರಸರಿಸುವಂಥ ಕಾರ್ಯಕ್ರಮ ಆಗಲಿ. ಸುಬ್ರಹ್ಮಣ್ಯದಿಂದಲೇ ಇಡೀ ಸುಬ್ರಹ್ಮಣ್ಯ ಪ್ರಸರಿಸಿ ಇವತ್ತು ನಮಗೆಲ್ಲ ಲೋಕ ಕಲ್ಯಾಣ ಆಗುವಂಥ ಕೆಲಸ ಕಾರ್ಯಗಳು ಆಗಲಿ. ಭಗವಂತನ ಆಶೀರ್ವಾದ ಸದಾ ನಮಗೆ ಇರಲಿ ಅಂತ ಹೇಳ್ತಾ ಎಲ್ಲ ಗುರುವರಿಯರ ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೀನಿ. ಶ್ರೀಪಾದಂಗಳವರಿಗೆ ಸುಬ್ರಹ್ಮಣ್ಯ ಮಠದಿಂದ ಸನ್ಮಾನ ಸಲ್ತಾ ಇದೆ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಉಪಸ್ಥಿತರಿರುವ
ಯತಿಚತುಷ್ಟಯರ ಪಾದಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಎಲ್ಲ ಹಿರಿಯರನ್ನು ವಂದಿಸುತ್ತಾ, ಗುರುಗಳನ್ನು ಮತ್ತು ಎಲ್ಲ ವಿದ್ವಾಂಸರನ್ನು ನಮಸ್ಕರಿಸುತ್ತಾ, ಗುರುಗಳಿಂದ ಆಶೀರ್ವಾದವನ್ನು ಪಡೆದ ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ನಾವು ರಾಮಾಯಣ, ಮಹಾಭಾರತ ಯಾವುದೇ ಒಂದು ಯುದ್ಧದ ಸಂದರ್ಭಗಳನ್ನು ನೋಡಿದಾಗ ಆ ಬಾಣ ನೂರಾರು ಜನರನ್ನು ಸಂಹಾರ ಮಾಡಿತು, ಆ ಬಾಣ ಅಷ್ಟು ದೂರ ಹೋಯಿತು, ಆ ಬಾಣ ಮತ್ತೊಂದೇನೋ ಕೆಲಸ ಮಾಡಿತು, ಮತ್ತೊಂದೆಲ್ಲೋ ಬೆಂಕಿಯನ್ನು ಹಚ್ಚಿತು ಅಂತ ಬಾಣವನ್ನು ಹೊಗಳೋದು ಕಾಣ್ತೇವೆ. ಆದರೆ ಬಾಣ ಅಷ್ಟು ದೂರ ಹೋಗಲಿಕ್ಕೆ, ಬಾಣಕ್ಕೆ ಅಷ್ಟು ಶಕ್ತಿ ಬರಲಿಕ್ಕೆ ಬಿಲ್ಲಿಗೆ ಸಾಮರ್ಥ್ಯ ಬೇಕೇ ಬೇಕು. ಬಿಲ್ಲಿನ ಸಾಮರ್ಥ್ಯ ಇಲ್ಲದೇನೆ ಬಾಣ ಅಷ್ಟು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಬಿಲ್ಲಿಗೆ ಅನೇಕ ಕಡೆಗಳಲ್ಲಿ ಹೆಸರೇ ಇರೋದಿಲ್ಲ. ಕೆಲವು ಕಡೆಯಲ್ಲಿ ಶಿವಧನಸ್ಸು, ವೈಷ್ಣವಧನಸ್ಸು ಅಂತ ಕೆಲವು ಕಡೆ ಹೆಸರನ್ನು ಕೇಳ್ತೇವೆ. ಈ ಸಂದರ್ಭವನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇದು ಎಲ್ಲ ಅಧ್ಯಾಪಕ ವರ್ಗದ ಒಂದು ಸ್ಥಿತಿ. ಇದು ಅಧ್ಯಾಪಕರು ಒಂದು ಕಡೆಯಲ್ಲಿರ್ತಾರೆ, ಅವರ ಸೇವಾವಧಿ 30-35 ವರ್ಷ ಇರುತ್ತೆ ಒಂದೇ ಸಂಸ್ಥೆಯಲ್ಲಿ, ಅವರಿದ್ದಲ್ಲೇ ಇರ್ತಾರೆ. ಆದರೆ ಅವರಿಂದ ವಿದ್ಯೆಯನ್ನು ಪಡೆದಂತಹ ಶಿಷ್ಯರು ದಿಕ್ಕುಗಳಿಗೆ ಹೋಗ್ತಾರೆ, ದೇಶ ವಿದೇಶಗಳಿಗೆ ಹೋಗ್ತಾರೆ, ಓದಿದ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸ್ತಾರೆ, ಅವರು ತುಂಬ ಹೆಸರನ್ನು ಪಡಿತಾರೆ. ಆದರೆ ಬಿಲ್ಲಿಗೂ ಕೆಲವೊಂದು ಕಡೆ ಹೆಸರಿರುವಂತೆ ಕೆಲವೊಂದು ಅಧ್ಯಾಪಕರಿಗೆ ಹೆಸರು ಇರುತ್ತೆ. ಆದರೆ ಹೆಸರಿಲ್ಲದ ತೆರೆಮರೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಅನೇಕ ಅಧ್ಯಾಪಕರುಗಳನ್ನು ಕಾಣ್ತೇವೆ. ಆ ಎಲ್ಲ ಅಧ್ಯಾಪಕರಿಗೆ ಇವತ್ತು ಈ ಸನ್ಮಾನ ಸಂದಿದೆ ಅಂತ ನಾನು ಭಾವಿಸ್ತಾ, ಅಧ್ಯಾಪನ ವೃತ್ತಿ ಅತ್ಯಂತ ತೃಪ್ತಿ ಕೊಡ್ತಕ್ಕಂತಹ ವೃತ್ತಿ. ಯಾಕೆಂದರೆ ಬೇರೆ ಕಡೆಯಲ್ಲಿ ಒಂದೇ ಕೆಲಸ ಮಾಡ್ತಾ ಇದ್ದೇನೆ ಅಂತ ಏಕತಾನತೆ ಇದ್ದರೆ, ಅದರಲ್ಲಿಯೂ ನಮ್ಮಂತಹ ವಿದ್ಯಾಪೀಠಗಳ ಅಧ್ಯಾಪನ ವೃತ್ತಿ ಅನ್ನೋದು ಅತ್ಯಂತ ಸುಂದರವಾದ, ಪ್ರತಿ ದಿವಸವೂ ನವನವೀನತೆಯನ್ನು ಪಡೆಯುವ ಸಂತೋಷದಾಯಕವಾದ ಒಂದು ಕೆಲಸ. ಅದಕ್ಕೆ ಕಾರಣ, ಬೇರೆ ಬೇರೆ ಕಾಲೇಜುಗಳಲ್ಲಿ ಒಂದು ಸಬ್ಜೆಕ್ಟಿಗೆ ಒಬ್ಬರು ಅಧ್ಯಾಪಕರು ಅಂತ ನಿಯುಕ್ತರಾದರೆ ಅವರು ನಿವೃತ್ತಿ ತನಕ ಒಂದೇ ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇರಬೇಕು. ಆದರೆ ನಮ್ಮಂತಹ ಪ್ರಾಚೀನ ಗುರುಕುಲಗಳು, ವಿದ್ಯಾಪೀಠಗಳಲ್ಲಿ ಪ್ರತಿ ವರ್ಷ ಹೊಸ ಹೊಸ ಪಾಠ, ಅದು ತರ್ಕಶಾಸ್ತ್ರ ಇರಬಹುದು, ವ್ಯಾಕರಣಶಾಸ್ತ್ರ ಇರಬಹುದು, ಅಥವಾ ವೇದಾಂತ ಇರಬಹುದು, ವೇದಾಂತಗಳಲ್ಲಿ ಬೇರೆ ಗ್ರಂಥಗಳು, ಅಥವಾ ಚಿಕ್ಕ ಮಕ್ಕಳಿಗೆ ಶಬ್ದ ಅಮರ ಪಾಠಗಳಿಂದ ಹಿಡಿದು ಎಲ್ಲ ಪಾಠವನ್ನು ನಾವು ಮಾಡಬೇಕು. ಆ ವಿದ್ಯಾರ್ಥಿಗಳ ಉತ್ಕರ್ಷಕ್ಕೆ ಕಾರಣವಾಗುವ ರೀತಿಯಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಬೇಕು. ಆದ್ದರಿಂದ ನಾನು ನನ್ನನ್ನು ವಿದ್ಯಾಪೀಠಕ್ಕೆ ಅಧ್ಯಾಪಕನನ್ನಾಗಿ ಗುರುಗಳು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಸೇರಿಸಿಕೊಂಡಲ್ಲಿಂದ ಇವತ್ತಿನವರೆಗೂ ನನಗೆ ಬೆಳಗ್ಗೆ 9 ಗಂಟೆಗೆ ವಿದ್ಯಾಪೀಠಕ್ಕೆ ಬರಬೇಕಲ್ವಾ ಅಂತ ಬೇಸರ ಆದ ದಿವಸವೇ ಇಲ್ಲ. ಯಾಕೆಂದರೆ ಅಷ್ಟು ಒಂದು ಹುರುಪಿನಿಂದ ನಾವು ಪಾಠ ಮಾಡಲಿಕ್ಕೆ, ಇವತ್ತೇನು ವಿದ್ಯಾರ್ಥಿಗಳು ಕಲಿತಿದ್ದಾರೆ ಅನ್ನಲಿಕ್ಕೆ ಒಂದು ಆಸಕ್ತಿಯಿಂದ ಪ್ರತಿ ದಿವಸ ಪಾಠ ಮಾಡತಕ್ಕಂತಹ ಅವಕಾಶವನ್ನು ಗುರುಗಳು ಕರುಣಿಸಿದ್ದಾರೆ. ಆ ರೀತಿಯಲ್ಲಿ ಹೆಸರಿಲ್ಲದ ಬಿಲ್ಲಿನಂತೆ ಇರತಕ್ಕಂತಹ ನನ್ನನ್ನು ಕೂಡ ಒಂದು ಅನುಗ್ರಹಿಸಿ ಒಂದು ಹೊಸ ಕ್ರಾಂತಿಯನ್ನು ಸ್ವಾಮಿಗಳು ಮಾಡಿದ್ದಾರೆ. ನಾನೇನು ದೊಡ್ಡ ಕೆಲಸವನ್ನೇನು ಮಾಡಲಿಲ್ಲ, ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಅನೇಕ ಬಾರಿ ಹೇಗಿರಬೇಕು ಅಧ್ಯಾಪಕರು ಅನ್ನೋದನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರ ಗುರುರಾಜ ಕರ್ಜಗಿಯವರ ಅನೇಕ ಉಪನ್ಯಾಸಗಳನ್ನು ನಾನು ಯೂಟ್ಯೂಬ್ನಲ್ಲಿ ಕೇಳಿದ್ದೇನೆ. ಯಾಕೆಂದರೆ ಅಧ್ಯಾಪಕರು ಒಂದೇ ಥರ ಇದ್ದರೆ, ಅವನು ಅಧ್ಯಾಪಕನಾಗಿ ಸೇರಿದಲ್ಲಿಂದ ಹಿಡಿದು ನಿವೃತ್ತಿಯಾಗುವಲ್ಲ ರೀತಿಯಲ್ಲಿ ಒಂದೇ ರೀತಿ ಇದ್ದರೆ ಅದು ಅವನ ಅಧ್ಯಾಪಕ ಬೆಳೆದಂತಾಗಲ್ಲ. ಹೊಸದನ್ನು ಓದಬೇಕು, ಓದ್ತಾ ಇರಬೇಕು, ನಿರಂತರ ಅಧ್ಯಯನಶೀಲನಾಗಿರಬೇಕು, ಎಷ್ಟು ಸಾಧ್ಯವೋ ಅಷ್ಟು ತನ್ನನ್ನು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವ ಅನೇಕ ಮಾತುಗಳನ್ನು ಕೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಾವು ಅದರಲ್ಲಿಯೂ ಈ ಶಾಸ್ತ್ರೀಯ ಪಾಠಗಳನ್ನು ಮಾಡುವ ಸಂದರ್ಭದಲ್ಲಿ ಚಿಕ್ಕ ಗ್ರಂಥಗಳನ್ನು ಪಾಠ ಮಾಡಬೇಕಾದ್ರೆ ಉದ್ಗ್ರಂಥಗಳನ್ನು ನಾವು ಓದಿದರೆ ಆವಾಗ ಚಿಕ್ಕ ಪಾಠವನ್ನು ಮಾಡುವಾಗ ಧೈರ್ಯದಿಂದ ಗಟ್ಟಿಯಾಗಿ ನಾವು ಹೇಳುವ ಒಂದು ಧೈರ್ಯ ಬರುತ್ತೆ. ಇಲ್ಲದೆ ಹೋದರೆ ವಿದ್ಯಾರ್ಥಿಗಳಿಗೂ ಅರ್ಥ ಆಗಲಿಲ್ಲ, ನನಗೂ ಅರ್ಥ ಆಗಲಿಲ್ಲ ಅನ್ನುವ ರೀತಿಯಲ್ಲಿ ಪಾಠ ಮಾಡಿದರೆ ಅಧ್ಯಾಪಕ ಯಶಸ್ವಿ ಅಧ್ಯಾಪಕ ಆಗೋದಿಲ್ಲ. ಆ ರೀತಿಯಲ್ಲಿ ನಿರಂತರ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವ ಒಂದು
ಶಕ್ತಿಯನ್ನು ಗುರುಗಳು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲ ಸನ್ಮಾನಿತರ ಪರವಾಗಿ 4 ಮಾತುಗಳನ್ನು ಗುರುಗಳಲ್ಲಿ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. HP ನಾಗರಾಜಾಚಾರ್ಯರು ಅಂತ, ಹೈ ಪವರ್ ನಾಗರಾಜಾಚಾರ್ಯರು ಅಂತ ಅವರನ್ನು ಕಂಪ್ಯೂಟರ್ಗಳು ಬರೋಕ್ಕಿಂತ ಮುಂಚೆ ಕಂಪ್ಯೂಟರ್ಗಳಂತೆ ತೀಕ್ಷ್ಣವಾಗಿ ಲೆಕ್ಕಾಚಾರ, ಇಡೀ ಟೈಮ್ ಟೇಬಲ್ಲು ಮಾಡೋದು, ಅದೆಲ್ಲ ತಲೆಯಲ್ಲಿರೋದು, ಯಾವ ಕ್ಲಾಸಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೀಗೆಲ್ಲ ವಿದ್ಯಾಪೀಠಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ಇರತಕ್ಕಂಥವರು HP ನಾಗರಾಜಾಚಾರ್ಯರು. ಅವರಿಗೆ ಸನ್ಮಾನ ಸಂದಿರತಕ್ಕಂಥದ್ದು ಅತ್ಯಂತ ಯೋಗ್ಯವಾಗಿದೆ ಅಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಪರಮ ಪೂಜ್ಯ ಕಾಣಿಯೂರು ಮಠಾಧೀಶರು ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮಧ್ವ ನವರಾತ್ರೋತ್ಸವ ನಡೀತಾ ಇರತಕ್ಕಂತಹ ಸಂದರ್ಭ. ನಾಳೆ ಮಧ್ವನವಮಿ ಇದೆ. ಮಧ್ವಾಚಾರ್ಯರ ಜನ್ಮಕ್ಷೇತ್ರ ಪಾಜಕದ ಉಸ್ತುವಾರಿಯ ಜವಾಬ್ದಾರಿಯನ್ನು ಭಗವಂತ ಕಾಣಿಯೂರು ಮಠಕ್ಕೆ ವಹಿಸಿಕೊಟ್ಟಿದ್ದಾನೆ. ಅಲ್ಲಿದ್ದು ಶ್ರೀಮದ್ ಆಚಾರ್ಯರ ಆ ತಾಣವನ್ನು ಮಾಧವಾಚಾರ್ಯರ ಮೂಲಕ ಬಹಳ ಸುಂದರವಾಗಿ, ಬಹಳ ಅದ್ಭುತವಾಗಿ ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲ್ನವರು ಈ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಅಧ್ಯಯನ ಮಾಡಬೇಕು. ಅಷ್ಟು ಚೆನ್ನಾಗಿ ಅದನ್ನು ಅಭಿವೃದ್ಧಿಪಡಿಸಿರತಕ್ಕಂತಹ ಕಾಣಿಯೂರು ಶ್ರೀಪಾದಂಗಳವರು ಮಧ್ವಾಚಾರ್ಯರ ಸಂದೇಶವನ್ನು ಹೊತ್ತು ಬಂದಿದ್ದಾರೆ. ನಮ್ಮ ಮೇಲೆ ಅನುಗ್ರಹದಿಂದ ನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದರಾಜ ಗುರುನ್ ವಂದ್ಯ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೇವೆ ಯಾವಾಗಲೂ. ಇದರ ಸಾಮಾನ್ಯವಾದ ಅರ್ಥವನ್ನು ಕಂಡಾಗ ಒಂದ ಸುಧಾ ಅಧ್ಯಯನ ಮಾಡಬೇಕು, ಒಂದ ಭೂಮಿಯನ್ನು ಆಳಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಇದೇ ಅರ್ಥ ಇಲ್ಲಿ ಕಾಣುತ್ತೆ. ಆದರೆ ಇದರ ಆಳವನ್ನು ನಾವು ಹೊಕ್ಕಾಗ ಸುಧಾ ಪಠಣ ಮಾಡಬೇಕು, ವಸುಧಾ ಪಾಲನ ಮಾಡಬೇಕು ಅಂತ ಹೇಳಿದ್ದಾರೆ. ವಸುಧಾ ಎಂಬುವ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ವಸುಧಾ ಅಂದರೆ ಭೂಮಿ ಅಂತ ಅರ್ಥ. ವಸುಧಾ ಎಂಬುವ ಶಬ್ದದ ಬದಲಿ ಪೃಥಿವಿ ಅಂತ ಇಡ್ಬೋದಾಗಿತ್ತು, ಮೇಧಿನಿ ಅಂತ ಇಡ್ಬೋದಾಗಿತ್ತು. ಆದರೆ ಯಾವುದನ್ನೂ ಇಡದೇನೆ ವಸುಧಾ ಎಂಬುವ ಒಂದು ಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ. ಆ ಶಬ್ದ ಪ್ರಯೋಗ ಮಾಡುವ ಹಿನ್ನೆಲೆಯಲ್ಲಿ ಒಂದು ವಿಶೇಷವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ವಸುಧಾ ಅಂತ ಹೇಳಿದ್ರೆ ಸಂಪದ್ಭರಿತ ಅಂತ ಅರ್ಥ. ವಸು ಅಂದರೆ ಸಂಪತ್ತು, ಸಂಪದ್ಭರಿತವಾದ ಭೂಮಿ ಅಂತ ಅರ್ಥ. ಸುಧಾ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಸಮಾನವಾದ ಒಂದು ಪದಪ್ರಯೋಗ ಬೇಕು. ಸುಧಾಕ್ಕೆ ಸಮಾನವಾದ ಪದಪ್ರಯೋಗ ಅಂತ ಹೇಳಿದ್ರೆ ಅದು ವಸುಧಾನೇ. ಯಾಕಂತ ಹೇಳಿದ್ರೆ ಸುಧಾ ಅದರ ಅಧ್ಯಯನದಿಂದ ನಮಗೆ ಒಳ್ಳೆಯ ಸಂಪತ್ತು ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ವಾದಿರಾಜರು ಗುರು ಸಾರ್ವಭೌಮರು ಹೇಳಿದ್ದು ಸುಧಾಯ ಶ್ರೀಕರತ್ವಯಮೇವ ಸಾಕ್ಷಿಣಃ ಅಂತ ಹೇಳಿ. ಸುಧಾ ಶ್ರೀಕರ ಗ್ರಂಥ ಎಂಬುದಕ್ಕೆ ನಾವೇ ಸಾಕ್ಷಿಗಳು ಅಂತ ಹೇಳ್ತಾರೆ. ಆದರೆ ಆ ಸಂಪತ್ತನ್ನು ಕೊಡತಕ್ಕಂಥ ಸುಧಾ ಅದಕ್ಕೆ ಸಮಾನವಾಗಿ ಇರಬೇಕಂತ ಶಬ್ದ ಯಾವುದು ಅಂದರೆ ವಸುಧಾ ಎಂಬ ಶಬ್ದ ಇರಬೇಕಾಗುತ್ತೆ. ಯಾಕಂದರೆ ವಸುಧಾ ಎಂಬುದು ಸಂಪದ್ಭರಿತ ಅಂತ ಅರ್ಥ. ಹಾಗಾದರೆ ಸುಧಾ ಮತ್ತು ವಸುಧಾ ಈ ಎರಡೂ ಪದ ಪ್ರಯೋಗ ಮಾಡಿದಾಗ ಸಮಾನವಾದ ಅಲ್ಲಿ ಸಮಾನತೆ ಕಂಡು ಬರುತ್ತೆ ಎಂಬುವ ದೃಷ್ಟಿ ಇಟ್ಟುಕೊಂಡು ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಪದವನ್ನು ಇಟ್ಟಿದ್ದಾರೆ ಎಂಬುವ ಒಂದು ಅನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು. ಅಂತಹ ಈ ಒಂದು ವಿಶ್ವ ಸಂಭ್ರಮ ಶ್ರೀಪಾದಂಗಳವರು ನಡೆಸಿಕೊಂಡು ಬಂದಿರತಕ್ಕಂತಹ ಸುಧಾ ಪಾಠದ 8ನೆಯ ಸುಧಾ ಮಂಗಳ ಮಹೋತ್ಸವ
ಅತ್ಯಂತ ವೈಭವದಿಂದ ಸುಬ್ರಹ್ಮಣ್ಯ ನರಸಿಂಹದೇವರ ಸನ್ನಿಧಾನ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನಡೀತಾ ಇದೆ. ಒಳ್ಳೆಯ ಹೆಸರಿಟ್ಟಿದ್ದಾರೆ, ಇದೆ ವಿಶ್ವ ಸಂಭ್ರಮ ಅಂತ ಹೆಸರಿಟ್ಟಿದ್ದಾರೆ. ಪೇಜಾವರ ಶ್ರೀಪಾದಂಗಳವರು ಗುರುಗಳು ವಿಶ್ವಪ್ರಸನ್ನ ವಿಶ್ವೇಶ ತೀರ್ಥರು, ಅವರ ಆ ಜೀವನವೇ ಒಂದು ಸಂಭ್ರಮದ ಜೀವನ. ಅದು ಅವರ ಆ ಜೀವನದ ಸಂಭ್ರಮವನ್ನು ನಾವು ಕಂಡವರು. ಪೇಜಾವರ ಶ್ರೀಪಾದಂಗಳವರು ವಿಶ್ವೇಶ ತೀರ್ಥರು ತಮ್ಮ ಜೀವನದಲ್ಲಿ ಎಂದೂ ಸಹಿತ ಉತ್ಸಾಹವನ್ನು ಕಳೆದುಕೊಂಡವರಲ್ವೇ ಅಲ್ಲ. ಅವರು ಕ್ಷಣಕ್ಕೂ ಅತ್ಯಂತ ಉತ್ಸಾಹದಿಂದ ತಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂತಹ, ಒಂದೇ ಒಂದು ದಿವಸ ನಾನು ವಿಶ್ರಾಂತಿ ತಗೊಳ್ತೇನೆ ಅಂತ ಹೇಳ್ತಂತ ಜಾಯಮಾನವೇ ವಿಶ್ವೇಶತೀರ್ಥರದ್ದಲ್ಲ. ಅಂತಹ ಅವಿಶ್ರಾಂತವಾದ ಆ ಒಂದು ದಾರಿಯಲ್ಲಿ ನಡೆದವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂತಹ ಸಂಭ್ರಮದ ಬದುಕನ್ನು ಸವೆದ ಶ್ರೀಪಾದಂಗಳವರ ಸ್ಮರಣೆ ಇಟ್ಟುಕೊಂಡು ವಿಶ್ವ ಸಂಭ್ರಮ ಎಂಬುವ ಒಂದು ಹೆಸರನ್ನು ಇಟ್ಟದ್ದು ಬಹಳ ಸಮಂಜಸ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ. ಈ ಒಂದು ವಿಶ್ವ ಸಂಭ್ರಮ ಈ ಒಂದು ವೇದಿಕೆಯಲ್ಲಿ ಶ್ರೀಪಾದಂಗಳವರ 8ನೆಯ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವ ನೆರವೇರಲಿಕ್ಕಿದೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡ್ತಾ ಇದ್ದಾರೆ. ಸುಧಾ ಅದರ ಬಗ್ಗೆ ಹೇಳಬೇಕಾದರೆ ವಿಷ್ಣುತೀರ್ಥರು, ಅಡವಿ ವಿಷ್ಣುತೀರ್ಥರ ಈ ಒಂದು ಮಾತನ್ನು ಹೇಳ್ತಾರೆ, ಯದು ತಾಪಸಲಭ್ಯ ಮನಂತ ಭವೈಹಿ ತದುತೋ ಪರಮಾರ್ಥ ಮಿಹೈಕ ಪದಂ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ ಭವತೀತಿ ಮತಿರಿಹಿ ಮಮ ಅಂತ ಹೇಳ್ತಾರೆ. ಸುಧಾ ಎಂಬತಕ್ಕಂತಹ ಶಬ್ದ ಪ್ರಯೋಗ ಮಾಡಿದರೆ ಸಾಕಂತೆ. ಅನಂತ ಕಾಲದವರೆಗೆ ತಪಸ್ಸನ್ನು ಮಾಡಿ ಅನೇಕ ಸಂಸಾರ ದಾಟಿ ತಪಸ್ಸನ್ನು ಮಾಡಿ ಏನು ಪರಮಾರ್ಥ ತತ್ವವನ್ನು ನಾವು ತಿಳಿಯಬೇಕು ಅಂತ ನಾವು ಹೊರಡ್ತೇವೆ, ಅಂತಹ ಪರಮಾರ್ಥ ತತ್ವದ ಜ್ಞಾನ ಬರಬೇಕಾದರೆ ಸುಧಾ ಅಧ್ಯಯನ ಮಾಡುವುದಲ್ಲ, ಸುಧಾ ಅಂತ ನಾವು ಕರೆದ್ರೆ ಸಾಕಂತೆ. ಆ ಪದ ಪ್ರಯೋಗದಿಂದಲೂ ಸಹಿತ ಆ ಭಗವಂತನ ಆ ಒಂದು ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಎಂಬತಕ್ಕಂತಹ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಯಾರು ರತರಾಗಿರ್ತಾರೆ, ಯಾವ ಶ್ಲೋಕವನಿದು, ಜಯತೀರ್ಥ ಕೃತೋ ಪ್ರವಣೋ ನ ಪುನರ್ಭವಭಾಕ್, ಜಯತೀರ್ಥರ ಕೃತಿಯಲ್ಲಿ ಸುಧಾ ಗ್ರಂಥದಲ್ಲಿ ರತರಾದವರು ಮತ್ತೆ ಸಂಸಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬತಕ್ಕಂತಹ ಮಾತನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಆಚಾರ್ಯರ ಅನುವ್ಯಾಖ್ಯಾನದ ಪ್ರತಿಬಿಂಬ. ಅದು ನಾರಾಯಣ ಪಂಡಿತಾಚಾರ್ಯ ಹೇಳಬೇಕಾದರೆ ಸೋನುವ್ಯಾಖ್ಯಾಂ ಸದಾಂ ಸುಧಾಂ ಅಂತ ಹೇಳ್ತಾರೆ. ಸಜ್ಜನರಿಗೆ ಸುಧೆ ಅಂತ ಇರತಕ್ಕಂಥ ಅನುವ್ಯಾಖ್ಯಾನ ಎಂಬ ಗ್ರಂಥ ಅಂತ ಹೇಳಿ, ಅಂತಹ ಅನುವ್ಯಾಖ್ಯಾನ ಗ್ರಂಥ ಅದು ಬಿಂಬ ಅಂತ ಆದರೆ ಅದರ ಪ್ರತಿಬಿಂಬ ಶ್ರೀಮನ್ ನ್ಯಾಯಸುಧಾ ಗ್ರಂಥ. ಅನುವ್ಯಾಖ್ಯಾನದಲ್ಲಿ ಏನು ವಿಚಾರವನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ ಅದನ್ನು ಬಹಳ ವಿಸ್ತಾರವಾಗಿ ಶ್ರೀಮದ್ ಜಯತೀರ್ಥ ಶ್ರೀಪಾದಂಗಳವರು ಅತ್ಯಂತ ಸುಂದರವಾಗಿ ವಿಸ್ತೃತವಾಗಿ ತಾವು ಪೂರ್ಣಿಸಿದ್ದಾರೆ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ. ಅಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಚಿಂತನೆ ನಾವು ಹೇಳಲಿಕ್ಕೆ ಹೋದರೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ಅನೇಕ ಮತಗಳ ವಿಮರ್ಶೆಯಲ್ಲಿ ಮಾಡ್ತಾ ಇದ್ದಾರೆ. ಅದು ನಿರೀಶ್ವರವಾದಿರಾಗಿರ್ಬೋದು, ಈಶ್ವರನ ಒಪ್ಪುವವರಲ್ಲಿ ಅನೇಕ ಚಿಂತನೆಗಳಿವೆ, ಮತಭೇದಗಳಿವೆ. ಅವೆಲ್ಲ ಚಿಂತನೆಯನ್ನು ಮಾಡಿ 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 ಇದಮಿತ್ತಂ ಅಂತ ಆ ಭಗವಂತನ ಪಾರಮ್ಯವನ್ನು ತಿಳಿಸ್ತಕ್ಕಂತಹ ಸಿದ್ಧಾಂತವನ್ನು, ವಿಚಾರಗಳನ್ನು ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ತಾವು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮಂಗಳ ಮಹೋತ್ಸವದ ವೈಭವ ನೀವೆಲ್ಲ ಈ ಕ್ಷೇತ್ರದಲ್ಲಿ ವಿಶ್ವೇಶತೀರ್ಥರ
ಕೊಟ್ಟಿರ್ತಕ್ಕಂಥ 2 ರತ್ನಗಳು ಅಂತ ಹೇಳಿದರೆ, ಒಂದು ವಿಶ್ವಪ್ರಸನ್ನರು, ಒಂದು ವಿದ್ಯಾಪ್ರಸನ್ನರು ಅಂತ ಹೇಳಿ 2 ರತ್ನವನ್ನು ವಿಶ್ವೇಶತೀರ್ಥರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಗುರುಗಳಾಗಿರ್ತಕ್ಕಂತಹ ವಿಶ್ವಪ್ರಸನ್ನರು ಇತ್ತೀಚೆಗಂತೂ ವಿಶ್ವೇಶತೀರ್ಥರ ಪೂರ್ಣವಾದ ಆವೇಶ ಅವರಲ್ಲಿ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಯಾವ ತರಹವಾಗಿ ವಿಶ್ವೇಶತೀರ್ಥರು ಇವತ್ತು ಒಂದು ಕಡೆಯಲ್ಲಿ ಇದ್ದರು ಅಂತ ಹೇಳಿದ್ರೆ ಮತ್ತೊಂದು ದಿವಸ ಆ ಕಡೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅವರು. ಮತ್ತು ನಾವು ಕೇಳಬೇಕು ಎಲ್ಲಿದ್ದಾರೆ ಅಂತ ಹೇಳಿ. ಒಂದು ಕಡೆ ಒಂದು ದಿವಸ ಬೆಳಿಗ್ಗೆ ಬೆಂಗಳೂರು ಅಂತಿದ್ರೆ ಸಾಯಂಕಾಲ ಡೆಲ್ಲಿಯಲ್ಲಿ ಇರ್ತಾರೆ, ಮತ್ತು ಮರುದಿವಸ ಬೊಂಬೈಯಲ್ಲಿ ಇರ್ತಾರೆ. ಇದು ವಿಶ್ವೇಶತೀರ್ಥರ ಒಂದು ಸಂಚಾರದ ಕ್ರಮವಾಗಿತ್ತು. ಅದೇ ಒಂದು ಸಂಚಾರ ಕ್ರಮವನ್ನು ಗುರುಗಳು ವಿಶ್ವಪ್ರಸನ್ನ ತೀರ್ಥರು ತಾವು ಅಳವಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಬಹಳ ಮೊದಲಿಂದಲೂ ಹಾಗೆ ಇತ್ತು, ಇತ್ತೀಚೆಗೆ ಬಹಳ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಪಾಜಕದಲ್ಲಿ ಅವರದು ಕಾರ್ಯಕ್ರಮ ಇತ್ತು. ಅದರ ಮಧ್ಯದಲ್ಲಿ ಬೆಳಿಗ್ಗೆ ಕಾರ್ಯಕ್ರಮ, ಬೇರೆ ಕಡೆ ಕಾರ್ಯಕ್ರಮ ಮುಗಿಸಿ, ಪೂಜೆಯನ್ನು ಮುಗಿಸಿ, ಕಾರ್ಯಕ್ರಮ ಮುಗಿಸಿ ಪಾಜಕಕ್ಕೆ ಬಂದು ಪೂಜೆ ಮುಗಿಸಿ ಮತ್ತೆ 4 ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಾರೆ ಅವರು. ಹಾಗಾದರೆ ಎಷ್ಟು ಅವರ ಒತ್ತಡಗಳು ಎಷ್ಟಿರ್ತವೆ. ಆದರೆ ಇಷ್ಟೆಲ್ಲ ಒತ್ತಡದ ನಡುವೆ ಅತ್ಯಂತ ಉತ್ಸಾಹದಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ವಿಶೇಷವಾಗಿ ವಿಶ್ವೇಶತೀರ್ಥರ ಪರಿಪೂರ್ಣ ಅನುಗ್ರಹ ಶ್ರೀಪಾದರಿಗೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ವಿಶೇಷವಾಗಿ ನಮ್ಮ ದ್ವಂದ್ವ ಮಠ, ಪೇಜಾವರ ಮಠ, ನಮಗೆ ಯಾವುದೇ ಒಂದು ಉಡುಪಿಯಲ್ಲಿ ದ್ವಂದ್ವ ಮಠದ ವ್ಯವಸ್ಥೆ ಏನಂತ ಹೇಳಿದ್ರೆ, ಆ ಒಂದು ಮಠಕ್ಕೆ ಏನಾದ್ರು ಸಮಸ್ಯೆ ಬಂದಾಗ ಮತ್ತೊಂದು ಮಠದವರು ಅದಕ್ಕೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಹಕಾರ ಕೊಡಬೇಕೆಂಬ ದೃಷ್ಟಿ ಇಟ್ಕೊಂಡು ಆ ದ್ವಂದ್ವ ಮಠದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ದ್ವಂದ್ವ ಮಠ, ಪೇಜಾವರ ಮಠ, ಕಾಡಿನ ಮಠ, ದ್ವಂದ್ವ ಮಠ, ಪೇಜಾವರ ಮಠ. ಬರೀ ದ್ವಂದ್ವ ಮಠ ಮಾತಿಗೆ ಮಾತ್ರ ಉಳಿದಿಲ್ಲ. ಯಾವಾಗಲೂ ಹೇಳ್ತಾ ಇರ್ತೇನೆ, ಶ್ರೀಪಾದಂಗಳವರು ನಮ್ಮ ಗುರುಗಳು ಕಾಲವಾದದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲವಾದದ್ದು. ಆ ಸಂದರ್ಭದಲ್ಲಿ ನಮಗೇನೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಹೇಗೆ ಮಠವನ್ನು ಮುಂದುವರಿಸಬೇಕು, ಮುಂದಿನ ಕೆಲಸ ಏನು ಎಂಬುದು ಯಾವುದೋ ಚಿಂತನೆ ನಮಗೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಖುದ್ದಾಗಿ ತಾವೇ ಎದುರು ನಿಂತುಕೊಂಡು ಎಲ್ಲ ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡುವ ಮೂಲಕ ನಮಗೆ ಪೂರ್ಣವಾದ ಆ ಸಂದರ್ಭದಲ್ಲಿ ನಮಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಅದು ನಮ್ಮ ಪೇಜಾವರ ವಿಶ್ವೇಶತೀರ್ಥರು ಹೌದು, ವಿಶೇಷವಾಗಿ ವಿಶ್ವಪ್ರಸನ್ನ ತೀರ್ಥರು ಹೌದು. ಆ ಸಂದರ್ಭದಲ್ಲಿ ವಿಶ್ವೇಶತೀರ್ಥರು ಯಾವುದೋ ಬೇರೆ ಊರಿಗೆ ಹೋಗಿಬಿಟ್ಟಿದ್ರು. ಆ ಶ್ರೀಪಾದಂಗಳು ಉಡುಪಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬಂದು ಸಂಪೂರ್ಣವಾದ ಎಲ್ಲ, ಸಾಮಾನ್ಯವಾಗಿ ಸ್ವಾಮಿಗಳು ಕಾಲವಾದಾಗ ಈ ಮಠ ತುಂಬ ಅಸ್ತವ್ಯಸ್ತ ಆಗಿಬಿಡುತ್ತೆ. ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ತಗೊಂಡು ಹೋಗುವವರಿದ್ದಾರೆ. ಆ ಪ್ರಸಂಗವನ್ನು ನಾವು ಕಾಣ್ತಾ ಇರ್ತೇವೆ ನಾವು. ಆದರೆ ಆ ಸಂದರ್ಭದಲ್ಲಿ ಪೂರ್ಣವಾಗಿ ಶ್ರೀಪಾದಂಗಳವರು ನಮ್ಮ ಜೊತೆಗೆ ಇದ್ದು ಯಾವುದೇ ವ್ಯವಸ್ಥೆಗಳು ಆಚೆ ಈಚೆ ಆಗದ ಹಾಗೆ ತುಂಬ ಕಾಳಜಿ ವಹಿಸಿ ನಮ್ಮ ಜೊತೆಗಿದ್ದರು. ನಮಗೆ ಧೈರ್ಯವನ್ನು ತುಂಬಿದ್ದಾರೆ ಅವರು ಶ್ರೀಪಾದಂಗಳವರು. ಆ ಸಂದರ್ಭದಲ್ಲಿ ಅದನ್ನು ಯಾವಾಗಲೂ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಅಂತಹ ನಮ್ಮ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅನಂತ ನಮನ ಅರ್ಪಣೆ ಮಾಡ್ತಾ, ಅದೇ ತರಹವಾಗಿ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅವರ ಒಂದು ವಿಶ್ವಪ್ರಸನ್ನ ತೀರ್ಥರು ಮತ್ತು ವಿದ್ಯಾಪ್ರಸನ್ನ ತೀರ್ಥರ ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮ ನೆರವೇರ್ತಾ ಇರುವುದು ಅತ್ಯಂತ ಸಂತೋಷ. ಅವರನ್ನು ಸಂದರ್ಭದಲ್ಲಿ ಅಭಿನಂದಿಸ್ತಾ ಬಂದಿರತಕ್ಕಂತಹ ಈ ಸಂದರ್ಭದಲ್ಲಿ ಭೀಮಂಕಟ ಸ್ವಾಮಿಗಳು ಅವರು ಸಹಿತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಸನ್ನಿಹಿತರಾಗಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಭಗವಂತ ಎಲ್ಲರಿಗೂ ಸಹಿತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣ. ನಡುವೆ ಎಂಥ ಸಂಬಂಧ ಇದೆ, ಮಠಾಧೀಶರ ನಡುವೆ ಎಂತಹ ಅಣ್ಣ ತಮ್ಮಂದಿರ ಸಂಬಂಧ ಇದೆ ಅನ್ನೋದನ್ನು ಬಹಳ ಸುಂದರವಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸುಧಾ, ವಸುಧಾ, ವಿಶ್ವಸಂಭ್ರಮ ಈ ಎಲ್ಲ ಶಬ್ದಗಳ ವಿಶೇಷ ವ್ಯಾಖ್ಯಾನವನ್ನು ಮಾಡಿ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ವಯಂ ಧನ್ಯಾಹ ಅಂತ ಹೇಳ್ತಾ, ಕಾಣಿಯೂರು ಶ್ರೀಪಾದಂಗಳವರು ಆ ಘಟನೆಯನ್ನು ಹೇಳ್ತಾ ಇದ್ದರು. ಆ ಮಠದ ಸಂಕ್ರಮಣದ ಸಂದರ್ಭದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ಹತ್ತಿರದಿಂದ ಕಂಡವರಿಗೆ 2 ಶಬ್ದಗಳು ಬರ್ತವೆ, ಧೀರ ಸನ್ಯಾಸಿ, ವೀರ ಸನ್ಯಾಸಿ ಅಂತ. ಅವರ ಒಂದು ಧೈರ್ಯ, ಒಂದು ಶಕ್ತಿ, ಯಾವುದೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಮಸ್ಯೆಯಿಂದ ಹಿಡಿದು ಯಾವುದರ ಬಗ್ಗೆ ಬೇಕಾದರೂ ಧೈರ್ಯವಾಗಿ ಮಾತಾಡ್ತಕ್ಕಂತಹ ಒಂದು ಛಾತಿಯನ್ನು ಅವರು ಬೆಳೆಸಿಕೊಂಡಿದ್ದಾರೆ. ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾ ಅವರು ಆಶೀರ್ವಚನವನ್ನು ನೀಡಬೇಕು ಅಂತ. ಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ ನಮಸ್ಯೆ ಗುರೋನ್ಮಮ. ಈ ದಿನ ಭೀಷ್ಮಾಷ್ಟಮಿಯ ಪರ್ವಕಾಲ. ಭೀಷ್ಮರು ಕ್ಷತ್ರಿಯ ಕುಲೋತ್ಪನ್ನರು.
ಆದರೆ ಅವರು ಭೀಷ್ಮಾಚಾರ್ಯರು ಎಂಬುದಾಗಿ ಆಚಾರ್ಯ ಪದವಿಯನ್ನು ಪಡೆದರು. ಯಾಕೆ ಅಂತಂದರೆ ಅವರ ಅಧ್ಯಯನ ಅಂತಹದ್ದು. ನಮ್ಮೆಲ್ಲರ ಬದುಕಿನಲ್ಲಿ ಒಬ್ಬ ವ್ಯಕ್ತಿಯ ಬದುಕು 100 ವರ್ಷ ಅಂತ ಇದ್ದರೆ ಅವನ ಅಧ್ಯಯನ ಸುಮಾರು ಒಂದು 25 ವರ್ಷ ಇದೆ ಅಂತ ಇಟ್ಕೊಳ್ಳೋಣ. ಆದರೆ ಭೀಷ್ಮಾಚಾರ್ಯರ ಆಯುಷ್ಯ ಸುಮಾರು 700 ವರ್ಷಗಳ ಕಾಲ. ಅವುಗಳಲ್ಲಿ ಅವರ ಅಧ್ಯಯನ, ಶಾಸ್ತ್ರಾಧ್ಯಯನ ಸುಮಾರು 525 ವರ್ಷಗಳಷ್ಟು ಕಾಲ. ಸುಮಾರು 525 ವರ್ಷಗಳಷ್ಟು ಕಾಲ ನಾವು ಅದನ್ನು ಊಹಿಸೋದೇ ಸಾಧ್ಯ ಇಲ್ಲ. ಅಷ್ಟು ಅಧ್ಯಯನ ಅವರಿಂದ ಆಗಿತ್ತು. ಅದು ಎಂಥವರಲ್ಲಿ? ಬೃಹಸ್ಪತ್ಯಾಚಾರ್ಯರಲ್ಲಿ, ಇನ್ನು ಪರಶುರಾಮ ದೇವರ ಬಳಿಯಲ್ಲಿ ಅವರ ಅಧ್ಯಯನ. ಹಾಗಾಗಿ ಶ್ರೀಕೃಷ್ಣ ಒಂದು ಸಂದರ್ಭದಲ್ಲಿ, ಆ ಸಂದರ್ಭ ಮಹಾಭಾರತ ಯುದ್ಧ ಎಲ್ಲ ಮುಗಿದು ಹೋಗಿತ್ತು. ಯುಧಿಷ್ಠಿರನಿಗೆ ಬಹಳ ಕಸಿವಿಸಿ, ಇಷ್ಟು ದೊಡ್ಡ ಯುದ್ಧ ನಡೆದು ಹೋಯಿತು, ಇದಕ್ಕೆ ಕಾರಣ ನಾನಾಗಿ ಬಿಟ್ಟೆ, ನನ್ನಿಂದ ಇಷ್ಟು ಮಂದಿಯ ಪ್ರಾಣಹರಣ ಆಯಿತು ಅಂತ ಭಾರೀ ಕೊರಗು. ಜಯ ಪಡೆದ ಮೇಲೂ ಕೂಡ ಇಷ್ಟು ಕೊರಗ್ತಾ ಇದ್ದ. ಯಾರ್ಯಾರು ಬಂದು ಎಷ್ಟು ಸಮಾಧಾನ ಪಡಿಸಿದರೂ ಕೂಡ ನನ್ನ ಮೇಲಿನ ವಾತ್ಸಲ್ಯದಿಂದ ನೀವೆಲ್ಲ ನನ್ನ ಸಮಾಧಾನ ಪಡಿಸ್ತಾ ಇದ್ದೀರಿ ಹೀಗೆ ಅಂತ ಹೇಳಿಕೊಂಡು ಇನ್ನೂ ಕೊರಗ್ತಾ ಇದ್ದ. ಯಾರು? ವೇದವ್ಯಾಸ ದೇವರು ಬಂದು ಉಪದೇಶ ಮಾಡಿದರು, ಋಷಿಮುನಿಗಳೆಲ್ಲ ಬಂದು ಉಪದೇಶ ಮಾಡಿದರು. ಅವನ ಕೊರಗು ಕಡಿಮೆ ಆಗ್ತಾ ಇಲ್ಲ. ಆ ಹೊತ್ತಿಗೆ ಕೃಷ್ಣದೇವರು ಮುಂದೆ ಬಂದು, ಯಾವ ಭೀಷ್ಮಾಚಾರ್ಯರು ಕುಲದ ಹಿರಿಯರು ನಿನ್ನ ಶತ್ರುಪಾಳಯದಲ್ಲಿ ನಿಂತುಕೊಂಡು ಸುಮಾರು 10 ದಿನಗಳ ಕಾಲ ಸೇನಾಪತಿಯಾಗಿ ನಿಂತುಕೊಂಡು ಯುದ್ಧ ಮಾಡಿದವರು, ಅವರೊಂದು ಜ್ಞಾನ ಸೂರ್ಯ. ಇನ್ನೇನವರಲ್ಲಿ ಅಸ್ತಂಗತರಾಗ್ತಾ ಇದ್ದಾರೆ. ಅವರಿಂದಲೇ ಹೋಗಿ ನಿನ್ನ ಏನು ಸಂಶಯಗಳಿದ್ದಾವೋ, ಧರ್ಮದ ಬಗ್ಗೆಯೋ ಇನ್ನೊಂದರ ಬಗ್ಗೆಯೋ ಸಂಶಯಗಳಿದ್ದಾವೋ ಎಲ್ಲವರ ಮುಂದೆ ಇಡು, ಇನ್ನು ಸಂಶಯ ಎಲ್ಲ ಪರಿಹಾರ ಆಗಲಿ ಬಾ ಅಂತ ಹೇಳಿಕೊಂಡು ಯುಧಿಷ್ಠಿರನನ್ನು ಕರ್ಕೊಂಡು ಭೀಷ್ಮರ ಬಳಿಗೆ ಹೋಗ್ತಾ ಇದ್ದಾರೆ. ಶರಶಯ್ಯೆಯಲ್ಲಿ ಇದ್ದ ಹೊತ್ತಿಗೂ ಕೂಡ ಭೀಷ್ಮರು ಆ ಯುಧಿಷ್ಠಿರನ ಒಂದಲ್ಲ ಎರಡಲ್ಲ ಅದೆಷ್ಟು ಪ್ರಶ್ನೆಗಳಿಗೆ ಅವನ ಪ್ರಶ್ನೆಗಳ ಸರಮಾಲೆ ಮುಗಿಯುವುದಂತಲೇ ಇಲ್ಲ. ಯಾವ್ಯಾವ ಶಾಸ್ತ್ರಗಳು ಈ ಹಿಂದೆ ನಡೆದಿರತಕ್ಕ ಇದೇ ಪ್ರಶ್ನೆ, ಧರ್ಮರಾಜ ಕೇಳಿರತಕ್ಕಂತಹ ಪ್ರಶ್ನೆ ಈ ಹಿಂದೆ ಇತಿಹಾಸದಲ್ಲಿ ಎಲ್ಲೆಲ್ಲಿ ಬಂದಿತ್ತು, ಅದಕ್ಕೆ ಯಾರ್ಯಾರು ಏನೇನು ಉತ್ತರಗಳು ಕೊಟ್ಟಿದ್ರು ನೋಡು ಅಂತ ಹೇಳಿಕೊಂಡು ಎಲ್ಲ ಬಿಡಿಸಿಡ್ತಾ ಇದ್ರು. ಅವುಗಳಲ್ಲಿ ಒಂದು ಪ್ರಶ್ನೆ ಹೀಗೂ ಇತ್ತು. ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸುವ ಪ್ರಸಂಗ ಅದು. ಕಿಮೇಕಂ ದೈವತನ್ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಧರ್ಮಗಳಲ್ಲೆಲ್ಲ ಶ್ರೇಷ್ಠವಾದ ಧರ್ಮ ಯಾವುದು? ಪರದೇವತೆ ಯಾರು? ಈ ಲೋಕದ ಜನಕ್ಕೆ ಕಷ್ಟಗಳೆಲ್ಲ ದೂರ ಆಗಿ ಇಷ್ಟಪ್ರಾಪ್ತಿ ಆಗಬೇಕು ಅಂತಾದರೆ ಏನು ಮಾಡಬೇಕು? ಹೀಗೆ 10 ಪ್ರಶ್ನೆಗಳನ್ನು ಮಾಡಿದಾಗ ಭೀಷ್ಮರು ಅಂತ ಇದ್ದಾರೆ, ಏಷ ಮೇ ಸರ್ವಧರ್ಮಾಣಾಂ
ಧರ್ಮೋ ಅಧಿಕತಮೋ ಮತಃ. ಯಾವುದದು? ಯದ್ ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈ ಅರ್ಚೆ ನರಸದ. ಧರ್ಮಗಳಲ್ಲೆಲ್ಲ ಶ್ರೇಷ್ಠವಾದ ಧರ್ಮ ಇದು ಯಾವುದು? ಭಗವಂತನನ್ನು ಅರ್ಚನೆ ಮಾಡಬೇಕು ಈ ಸ್ತೋತ್ರಗಳ ಮೂಲಕ. ದೇವರ ಆರಾಧನೆ ಹೇಗೆ ನಡೀಬೇಕು? ಸಾಮಾನ್ಯವಾಗಿ ನಾವೆಲ್ಲ ದಿನಕ್ಕೊಂದು ಗಂಟೆ, ಅರ್ಧ ಗಂಟೆ, 1 ಗಂಟೆ ದೇವರ ಪೂಜೆ ಮಾಡ್ತೇವೆ. ದೇವರ ಪೂಜೆ ಮುಗೀತು ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ನಮ್ಮ ಹಿರಿಯರು ತೋರಿಕೊಟ್ಟಂತಹ ದಾರಿ ಹಾಗಲ್ಲ. ದಿನಕ್ಕೆ 1 ಗಂಟೆ, ಅರ್ಧ ಗಂಟೆ ಮಾಡುವ ಪೂಜೆ ಏನಿದೆ ಅದು ಸಾಂಕೇತಿಕವಾದದ್ದು. ಅದು ಸಾಂಕೇತಿಕವಾದದ್ದು. ವಾಸ್ತವದ ಪೂಜೆ ಯಾವುದು? ಇನ್ನುಳಿದ 23 ಗಂಟೆ ಏನುಂಟಲ್ವಾ ಅದು ವಾಸ್ತವದ ಪೂಜೆ ಆಗಬೇಕು. ಎರಡು ಹೊತ್ತು ದೇವರ ಪೂಜೆ ಮಾಡಬೇಕಂತೆ. ಯಾವುದದು 2 ಹೊತ್ತು? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಗ್ಗೆ ಮುಂಜಾನೆ ಮೊದಲುಗೊಂಡ್ರೆ ಮುಸ್ಸಂಜೆ ತನಕ ಒಂದು ಪೂಜೆ, ಇನ್ನೊಂದು ಮುಸ್ಸಂಜೆ ಮೊದಲುಗೊಂಡ್ರೆ ಮುಂಜಾವಿನ ತನಕ ಇನ್ನೊಂದು ಪೂಜೆ. ಇದು 24x7. ಅಂದರೆ ಯಾವ ಕ್ಷಣವನ್ನೂ ಕೂಡ ಭಗವತ್ ಪ್ರಜ್ಞೆಯನ್ನು ಮರೆತು ಬದುಕಲಿಕ್ಕಿಲ್ಲ. ಏನು ನಾವು ದೈನಂದಿನ ನಮ್ಮ ಬದುಕಿನ ಕರ್ತವ್ಯಗಳನ್ನು ನಡೆಸ್ತಾ ಇರುವಾಗಲೂ ಕೂಡ ಭಗವತ್ ಪ್ರಜ್ಞೆ ಬೇಕು. ಮಾಡಿದ್ದೆಲ್ಲ ದೇವರ ಪೂಜೆ ಆಗಬೇಕು. ದೇವರ ಪೂಜೆ ಅಂತಂದಾದಾಗ ಅಲ್ಲಿ ಮೋಸ, ಅವ್ಯವಹಾರ, ವಂಚನೆಗಳಿಗೆ ಎಡೆ ಇರೋದಿಲ್ಲ. ದೇವರಿಗೆ ಸುಗಂಧಭರಿತವಾದ ಪುಷ್ಪಗಳನ್ನು ಸಮರ್ಪಿಸ್ತೇವೆ, ರಸಭರಿತವಾಗಿರತಕ್ಕಂಥ ಹಣ್ಣುಗಳನ್ನು ಸಮರ್ಪಿಸ್ತೇವೆ. ದುರ್ನಾತ ಬೀರುವ ಹೂವುಗಳನ್ನು, ಹಣ್ಣುಗಳನ್ನು ದೇವರ ನೈವೇದ್ಯ ಮಾಡೋದಿಲ್ಲ. ಯಾಕೆ? ಅದು ದೇವರ ನೈವೇದ್ಯಕ್ಕೆ ಯೋಗ್ಯವಾದಂತಹ ಸೊತ್ತೇ ಅಲ್ಲ. ಶುದ್ಧವಾಗಿರಬೇಕು, ಅದು ಪರಿಶುದ್ಧವಾಗಿರಬೇಕು. ಯಾರೋ ಮಂದಿಯನ್ನೆಲ್ಲ ಮೋಸ ಮಾಡಬಹುದು, ಆದರೆ ಯಾವ ದೇವರು ನಾವು ಮೋಸ ಮಾಡಿ ಏನು ಸಂಪಾದನೆ ಮಾಡಬೇಕಾದದ್ದಿದೆ? ಯಾರ ಅನುಗ್ರಹ ಬೇಕು ಎಂದು ಬಯಸಿ ಆರಾಧನೆ ಮಾಡ್ತಾ ಇದ್ದೇವೋ ಅವನಿಗೆ ನಾವು ಮೋಸ ಮಾಡಿದರೆ ಹೇಗೆ ಸಾಧ್ಯ? ಇಲ್ಲ. ಅದು ದೇವರ ಪೂಜೆ. ನಮ್ಮ ಬದುಕೆಲ್ಲವೂ ದೇವರ ಪೂಜೆಯಾಗಬೇಕು. ಶ್ರುತಿ ಸ್ಮೃತಿ ವಿಹಿತವಾದ ವರ್ಣಾಶ್ರಮೋಚಿತವಾದ ಕರ್ತವ್ಯಗಳ ಅನುಷ್ಠಾನ, ಅದರ ಮೂಲಕ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ, ಭಗವಂತನ ಉಪದೇಶ. ಕೊನೆ ಪಕ್ಷ ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಅದೂ ದೇವರ ಪೂಜೆಯಾಗಬೇಕು. ಅಧ್ಯಾಪಕ ಮಾಡುವ ಅಧ್ಯಾಪನ ವೃತ್ತಿ ಇರಬಹುದು, ಕೃಷಿಕ ಮಾಡುವ ಕೃಷಿ ವೃತ್ತಿ ಇರಬಹುದು, ವೈದ್ಯ ಮಾಡುವ ವೈದ್ಯಕೀಯ ವೃತ್ತಿ ಇರಬಹುದು, ಒಬ್ಬ ಗೃಹಿಣಿ ಮಾಡುವ ಗೃಹಕೃತ್ಯ ಇರಬಹುದು, ವ್ಯಾಪಾರಿ ಮಾಡುವ ವ್ಯಾಪಾರ ಇರಬಹುದು. ದೇವರು ಎಲ್ಲಿದ್ದಾನೆ? ಗುಡಿಯೊಳಗಿದ್ದಾನೆ, ಖಂಡಿತ ಇದ್ದಾನೆ, ಇಲ್ಲ ಅಂತಲ್ಲ. ಆದರೆ ದೇವರೇ ಅಂತಾನೆ, ನಾ ಇರೋದು ಅಲ್ಲಷ್ಟೇ ಅಲ್ಲ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಎಲ್ಲರ ಹೃದಯದೊಳಗೂ ಕೂಡ ನಾನು ನೆಲೆಸಿದ್ದೇನೆ. ಹಾಗಿರುವಾಗ ಎಲ್ಲೋ ಹೋಗಿ ಒಂದು ಅರ್ಧ ಗಂಟೆ ದೇವರ ಪೂಜೆ, ನನ್ನ ಪೂಜೆ ಮಾಡಿ ಬಂದರೆ ನನ್ನ ಪೂಜೆ ಪರಿಪೂರ್ಣ ಆಯ್ತೇನು? ಆಗೋದಿಲ್ಲ. 1% ಆಗಿಲ್ಲ ಅದು. ಮತ್ತೆ ಹೀಗೆ ಆರಾಧನೆ ಮಾಡು. ಸ್ವಕರ್ಮಣ ತಮಭ್ಯರ್ಚ, ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಏನಿದೆ ಅಲ್ಲ ಅದನ್ನು ನನ್ನ ಪೂಜಾ ರೂಪವಾಗಿ ಮಾಡು. ದುಡ್ಡು ಸಂಪಾದನೆಗೋಸ್ಕರ ವೃತ್ತಿ ಅಲ್ಲ. ನಮ್ಮ ಧ್ಯೇಯ ಹಾಗಿತ್ತು ಅಂತಂದರೆ ಮೋಸ, ಅವ್ಯವಹಾರ, ವಂಚನೆಗಳಿಗೆ ಏನು ಬೇಕಾದ್ರೂ ಮಾಡೋಣ, ದುಡ್ಡು ಸಂಪಾದನೆ ಆಗಬೇಕು ಅಲ್ಲ. ಇದು ದೇವರ ಪೂಜೆ. ಎಲ್ಲಿದ್ದಾನೆ ದೇವರು? ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ನನ್ನ ಗಿರಾಕಿಗಳ ಹೃದಯದೊಳಗೂ ಭಗವಂತ ಇದ್ದಾನೆ. ಈ ವೃತ್ತಿಯ ಮೂಲಕ ಆ ಗಿರಾಕಿಗಳ ಹೃದಯದೊಳಗಿರುವ ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ ಎಂಬ ಎಚ್ಚರ ಇರಲಿ. ಆವಾಗ ಯಾರಿಗೆ ಮೋಸ ಮಾಡೋದು?
ವ್ಯಾಪಾರದಲ್ಲೂ ಸರಿಯೇ, ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅದು ದೇವರ ಪೂಜೆಗೆ ಬಳಸುವ ಪುಷ್ಪ ಆಗಬೇಕು, ಹಣ್ಣಾಗಬೇಕು, ಫಲ ಆಗಬೇಕು. ಅಲ್ಲಿ ಮೋಸ, ವ್ಯವಹಾರ, ವಂಚನೆಗಳು ಇದ್ದಾವೆ ಅಂತಂದರೆ ಆವಾಗ ಅದು ದುರ್ನದವಿರುವ ಹೂವು ಆಯಿತು, ಕೊಳೆತು ಹೋದ ಹಣ್ಣಾಯಿತು. ಅದು ದೇವರ ನೈವೇದ್ಯಕ್ಕೆ, ದೇವರ ಪೂಜೆಗೆ ಬರೋದೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯೂ ಕೂಡ ಸುಗಂಧಭರಿತವಾದ ಪುಷ್ಪ ಆಗಬೇಕು, ಅರ್ಥಭರಿತವಾದ ಹಣ್ಣಾಗಬೇಕು. ದೇವರ ಧ್ಯಾನ ಮಾಡ್ತಾ, ನಾಮ ಸಂಕೀರ್ತನೆ ಮಾಡ್ತಾ ಏನೇನೋ ಒಂದು ಹೂವನ್ನು ಏರಿಸ್ತೇವೆ, ಇದು ಸಾಂಕೇತಿಕವಾದದ್ದು. ಇಲ್ಲಿ ಪಡೆದ ಸ್ಫೂರ್ತಿ ಏನಿದೆ ಅದು ಬದುಕಿನ ಉದ್ದಕ್ಕೂ ಬರಬೇಕು. 223 ಗಂಟೆ ಏನಿದೆ ಅಲ್ಲ, ಅಲ್ಲಿ ಬರಬೇಕು. ಹಾಗೆ ಭಗವಂತನ ಆರಾಧನೆ ಮಾಡು, ಶ್ರೇಯಸ್ಸನ್ನು ಪಡೆಯುತ್ತೆ. ಹೀಗೆ ಭಗವಂತನ ಆರಾಧನೆ ಮಾಡು, ಶ್ರೇಯಸ್ಸನ್ನು ಪಡೆಯುತ್ತೆ. ಭಗವಂತನನ್ನು ಬ್ರಹ್ಮ ಎಂಬ ಶಬ್ದದಿಂದ ವೇದೋಪನಿಷತ್ತುಗಳೆಲ್ಲ ಕರೆದುವು. ಆ ಬ್ರಹ್ಮ ಯಾರು ಅನ್ನೋದೇ ಬ್ರಹ್ಮಮೀಮಾಂಸಾ. ದೊಡ್ಡ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಏನಿದೆ ಅಲ್ಲ, ಈ ಪ್ರಸ್ಥಾನ ಹೊರಟದ್ದೇ ಆ ಬ್ರಹ್ಮ ಯಾರು. ಬ್ರಹ್ಮ ಯಾರು ಅಂತ ಕೇಳಿದಾಗ ಸೂತ್ರದಲ್ಲೇ ಉತ್ತರ ಕೊಟ್ಟರು, ಜನ್ಮಾದ್ಯಸೇತಃ. ಯಾರಿಂದ ಈ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲವೂ ಕೂಡ ಯಾರಿಂದ ನಡೀತಾ ಇದೆಯೋ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಲೋಕದ ಪ್ರವೃತ್ತಿಯೆಲ್ಲ ಯಾವುದರಿಂದ ನಡೀತಾ ಇದೆ? ನಮ್ಮ ಸಂವಿಧಾನದಿಂದ. ಆ ಸಂವಿಧಾನದ ಬಲದಿಂದ ಇವೆಲ್ಲವೂ ನಡೀತಾ ಇದೆ. ಹಾಗೆ ಸಮಸ್ತ ಜಗತ್ತಿನ ವ್ಯಾಪಾರಗಳು ಕೂಡ ಯಾರಿಂದ ನಡೀತಾ ಇದೆಯೋ, ಎಲ್ಲ ವ್ಯಾಪಾರಗಳು ಯಾರಿಂದ ನಡೀತಾ ಇದೆಯೋ ಅವನು ಬ್ರಹ್ಮ. ಆ ಬ್ರಹ್ಮನ ಒಂದು ಲಕ್ಷಣವನ್ನು ಹೇಳಿ ಸುಮ್ಮನಾಯಿತು. ಈ ಕಡೆ ಶ್ರೀಮದ್ ಭಾಗವತ ತೆಗೆದು ನೋಡಿದರೆ, ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆ ಬ್ರಹ್ಮ, ಅವನ ಲಕ್ಷಣಗಳನ್ನು ಹೇಳಿ ಅಂತಹ ಸತ್ಯನಾದವನ್ನು ನಮಸ್ಕರಿಸ್ತೇನೆ, ಉಪಾಸನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ. ಆ ಬ್ರಹ್ಮ ಯಾರು? ಮಹಾಭಾರತ ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳುವ ಪ್ರಾರಂಭದಲ್ಲಿ ಭೀಷ್ಮರು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿ ಮುಗಿಸ್ತಾರೆ, ಯಾರಿಂದ ಈ ಜಗತ್ತಿಗೆ ಸೃಷ್ಟ್ಯಾದಿಷ್ಟಗಳು ನಡೀತಾ ಇದ್ದಾವೆ. ಯತಃಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂವತೆ ವಿಷ್ಣೋಃ ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪ. ಆ ಬ್ರಹ್ಮನಿಗೆ ಪ್ರಸಿದ್ಧವಾಗಿರತಕ್ಕಂಥ ನಾಮ, ಬೇರಿನ ಯಾರಲ್ಲೂ ಕೂಡ ಆ ನಾಮಗಳು ಬರಲಿಕ್ಕೆ ಅವಕಾಶವೇ ಇಲ್ಲ. ಯಾರಲ್ಲೂ ಆ ಹೆಸರು ಇಲ್ಲೇ ಇಲ್ಲ. ಅಂತಹ ಶಬ್ದವನ್ನು ಪ್ರಯೋಗಿಸಿ ಆ ಬ್ರಹ್ಮ ಯಾರು ಅಂತ ಹೇಳಿಕೊಂಡು, ಯಾರು? ಯತಃಸರ್ವಾಣಿ ಭೂತಾನಿ ಭವಂತಿ ಆದಿ ಯುಗಾಗಮೆ, ಯುಗದ ಆರಂಭದಲ್ಲಿ ಯಾರಿಂದ ಈ ಜಗತ್ತೆಲ್ಲ ಹುಟ್ಟಿ ಬರ್ತಾ ಇದೆಯೋ, ಯುಗದ ಕೊನೆಯಲ್ಲಿ ಯಾರಲ್ಲಿ ಹೋಗಿ ಅವಳು ಸೇರಿಕೊಳ್ತಾ ಇದೆಯೋ, ಈ ನಡುವಿನ ಎಲ್ಲ ವ್ಯಾಪಾರಗಳು ಯಾರಿಂದ ಆಗ್ತಾ ಇದೆಯೋ, ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತಿ ವಿಷ್ಣೋಹೋ ನಾಮ ಸಹಸ್ರಂ ಮೇ ಶೃಣು. ಅಂತಹ ಮಹಾವಿಷ್ಣುವಿನ ಸಹಸ್ರ ನಾಮಗಳನ್ನು ಉಪದೇಶಿಸ್ತಾ ಇದ್ದೇನೆ, ಕೇಳು. ಯಾವ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಹೇಳ್ತಾ ಇದ್ದೇನೋ ಅಂತಹ ವಿಷ್ಣುವೇ ಸಮಸ್ತ ಶಾಸ್ತ್ರಗಳಲ್ಲಿ ಕೂಡ ಪ್ರತಿಪಾದನೆ ಆಗಿರೋ ಬ್ರಹ್ಮ. ಬ್ರಹ್ಮ ಅಂತ ಹೇಳಿಕೊಂಡು ಕರೆಸಿಕೊಳ್ಳುವವನು ಅವನು. ಭೀಷ್ಮರು, ಭಗವಂತ ಭೀಷ್ಮರ ಮೂಲಕ ಭೀಷ್ಮರೊಳಗೆ ನಿಂತುಕೊಂಡು ಇಂತಹ ಉತ್ತರವನ್ನು ಕೊಡಿಸಿದ್ದಾನೆ.
ಅಂತಹ ಭೀಷ್ಮಾಷ್ಟಮಿಯ ಪರ್ವಕಾಲ ಆ ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡಿದರೆ ನಮಗೆಲ್ಲರಿಗೂ ಶ್ರೇಯಸ್ಸಾಗತ್ತೆ ಅಂತ ಹೇಳಿಕೊಂಡು ತೋರಿಸಿಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಾವೆಲ್ಲ ನಮ್ಮ ನಿತ್ಯದ ಉಪಾಸನೆಯನ್ನು ಮಾಡಿಕೊಂಡು ಬರೋಣ. ಅಲ್ಲಿ ಹೇಳಿದಂತೆ ಇದರಿಂದ ಸಮಸ್ತ ಜಗತ್ತಿಗೂ ಶಾಂತಿ. ಆಧ್ಯಾತ್ಮಿಕ ಸಾಧನೆ ಬೇರೆ, ಲೌಕಿಕ ಸಾಧನೆ ಬೇರೆ ಇಲ್ಲ. ಸಾಮಾಜಿಕ ಸಾಧನೆ ಬೇರೆ, ಆಧ್ಯಾತ್ಮಿಕ ಸಾಧನೆ ಬೇರೆ ಇಲ್ಲ. ಎರಡೂ ಕೂಡ ಒಂದೇ ಏಟಿಗೆ ನಡ್ಕೊಂಡು ಹೋಗುವಂತಹ ದಾರಿಯನ್ನು ಆ ಶ್ರೀಮನ್ ಮಹಾಭಾರತದಲ್ಲಿ ಈ ಪ್ರಸಂಗದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ನಡೆದು ಶ್ರೇಯೋಭಾಗ್ಯಗಳಾಗೋಣ ಅಂತ ಹೇಳ್ತಾ, ಇಂತಹ ಈ ಉತ್ಸವದ ಸಂದರ್ಭದಲ್ಲಿ ಅನೇಕ ಗೋಷ್ಠಿಗಳು ಬೆಳಗ್ಗೆ ನಡೆದಿದ್ದಾವೆ. ಅನೇಕ ವಿದ್ವಾಂಸರು ವಿದ್ವತ್ಪೂರ್ಣವಾಗಿರತಕ್ಕಂತಹ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಈ ಸಭೆಯಲ್ಲೂ ಅನೇಕ ಶ್ರೀಪಾದರು ಒಬ್ಬೊಬ್ಬರ ಸಾಧನೆಯೂ ಕೂಡ ಅಸಾಧಾರಣವಾಗಿರುವಂತಹದ್ದು. ಕಾಣಿಯೂರು ಮಠದ ಶ್ರೀಗಳಿರಬಹುದು, ಭೀಮನಗಟ್ಟೆ ಮಠದ ಶ್ರೀಗಳಿರಬಹುದು, ಒಬ್ಬೊಬ್ಬರ ಸಾಧನೆಯೂ ಕೂಡ ಅಸಾಧಾರಣವಾಗಿರುವಂತಹದ್ದು. ಈ ಉತ್ಸವದಲ್ಲಿ ಪಾಲ್ಗೊಂಡು ಒಳ್ಳೆಯ ಸಂದೇಶವನ್ನು ನೀಡ್ತಾ ಈ ಉತ್ಸವದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಜೊತೆಗೆ ಸಮಾಜದಲ್ಲಿ ಅನೇಕ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರತಕ್ಕಂಥ ಅನೇಕ ಸಾಧಕರು, ನಮ್ಮ ತೋಳ್ಪಾಡಿತಾಯಿರಬಹುದು, ನಮ್ಮ ಶಾಸಕಿಯವರು, ನಮ್ಮ ಕರ್ಜಿಗೆಯವರು, ಆಶ್ಚರ್ಯ ಆಗತ್ತೆ. ಪ್ರತಿಯೊಂದು ಉಪನ್ಯಾಸದಲ್ಲಿಯೂ ಕೂಡ ಹೊಸದಾದ ಒಂದು ಘಟನೆಯನ್ನು ಉಲ್ಲೇಖಿಸಿ, ಆ ಉಲ್ಲೇಖಿಸಿದ ಘಟನೆಯೂ ಕೂಡ ಉಲ್ಲೇಖಿಸಬೇಕು ಅಂತ ಉಲ್ಲೇಖಿಸುವುದಲ್ಲ, ಕೊಟ್ಟಿರುವ ವಿಷಯಕ್ಕೆ ಅದು ಪರಿಪೂರ್ಣ ಹೊಂದಿಕೆಯಾಗುವಂತಹ ಒಂದು ಘಟನೆ. ಅಂತಹ ಕೇಳಿದೆ, ಇಂಥದ್ದು ಇನ್ನೆಷ್ಟು ಘಟನೆಗಳು ಜೀವನದಲ್ಲಿ ನೀವು ಅನುಭವಿಸುತ್ತಿದೆ ಅಂತ ಹೇಳಿಕೊಂಡು. ಸಹಸ್ರಾರು ಇದ್ದಾವೆ, ಇರೋದು ದೊಡ್ಡದಲ್ಲ, ಎಲ್ಲರ ಬದುಕಿನಲ್ಲಿ ಕೂಡ ಇಂಥ ಘಟನೆಗಳು ಸಿಗ್ತಾವೆ. ಆದರೆ ಅದಷ್ಟು ಕೂಡ ನೆನಪಿರೋದು ಇನ್ನು ವಿಷಯಕ್ಕೆ ಅನುಗುಣವಾಗಿ ಅದನ್ನು ಶ್ರೋತೃಗಳ ಮುಂಬದಿಯಲ್ಲಿ ಇಡೋದು. ಅಂತಹ ದೊಡ್ಡ ಒಂದು ಪ್ರಜ್ಞೆಯನ್ನು ಭಗವಂತ ಅವರಿಗೆ ಕರುಣಿಸಿದ್ದಾನೆ. ಅವರ ಮೂಲಕ ಅದೆಲ್ಲೂ ಕೂಡ ಸಮಾಜಕ್ಕೆ ಲಭ್ಯವಾಗ್ತಾ ಇದೆ. ಅವರಿಗೂ ಕೂಡ ಶ್ರೇಯಸ್ಸನ್ನು ಪ್ರಾರ್ಥಿಸಿ, ಗುರುಗಳ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಮ್ಮ ಎಚ್ ಪಿ ನಾಗರಾಜಾಚಾರ್ಯರು ವಿಶೇಷವಾದಂತಹ ಅಧ್ಯಯನ ಅಧ್ಯಾಪನ ಅಷ್ಟೇ ಇಲ್ಲದೆ ವ್ಯವಸ್ಥೆಯ ಎಲ್ಲ ದೃಷ್ಟಿಯಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ತಮ್ಮ ಯೋಗದಾನವನ್ನು ನೀಡಿ ಇವತ್ತು ಸಂಸ್ಥೆ ಹೀಗೆ ಬೆಳೀತಾ ಇದೆ ಅಂತಂದರೆ ಇವರನ್ನೂ ಸೇರಿಸಿಕೊಂಡಂಥ ಅನೇಕ ಅಧ್ಯಾಪಕರು ಅದರಲ್ಲಿ ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದರಿಂದಾಗಿ 30 ಮಂದಿ ವಿದ್ಯಾರ್ಥಿಗಳು ಏಕಕಾಲಕ್ಕೆ 33 ವಿದ್ಯಾರ್ಥಿಗಳು ಮಹಾಪರೀಕ್ಷೆಯನ್ನು ನೀಡ್ತಾ ಇರೋದು. ಇದು ಮತ್ತೆ ಒಮ್ಮೆ ಮುಗಿದು ಹೋಯಿತು ಅಲ್ಲ, ಪ್ರತಿ ವರ್ಷವೂ ಕೂಡ ಹೊಸ ಹೊಸ ವಿದ್ಯಾರ್ಥಿಗಳು ಈ ರೀತಿಯಾಗಿ ತಯಾರಾಗ್ತಾ ಇದ್ದಾರೆ. ಅವರನ್ನು ಸಿದ್ಧಪಡಿಸಬೇಕು. ಅಂತಹ ದೊಡ್ಡ ಹೊಣೆಯನ್ನು ಹೊತ್ತು ಈ ಎಲ್ಲ ಅಧ್ಯಾಪಕರು ಇದು ನಮ್ಮ ಸಂಸ್ಥೆಯನ್ನು ದುಡಿದುದರಿಂದಾಗಿ ಅಂತಹ ವಿದ್ವಾಂಸರು ಇವತ್ತು ಸಮಾಜದಲ್ಲಿ ಹೊರ ಬರ್ತಾ ಇದ್ದಾರೆ. ಹಾಗೆ ಶ್ರಮಿಸಿರತಕ್ಕಂತಹ ನಮ್ಮ ಎಚ್ ಪಿ ನಾಗರಾಜಾಚಾರ್ಯರನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಭುವನೇಶ್ವರ ಸಾಮಗರು, ಅವರು ಊರಿನವರೇ ಅವರು, ಆದರೆ ಬಹುಕಾಲ ಅಲ್ಲೇ ನೆಲೆಸಿ ಗುರುಗಳ ಆದೇಶದಂತೆ ಗುರುತು ಪರಿಚಯ ಇಲ್ಲದಿರತಕ್ಕಂತಹ, ಹೆಚ್ಚು ಮಂದಿಯ ಹೊಕ್ಕು ಬಳಕೆ ಇಲ್ಲದಿರತಕ್ಕಂತಹ ದೂರದ ಭುವನೇಶ್ವರದಲ್ಲಿ ಗುರುಗಳು ಸ್ಥಾಪಿಸಿರತಕ್ಕಂತಹ ಸಂಸ್ಥೆಯನ್ನು ಸಮರ್ಥವಾಗಿ ಸುಮಾರು 30 ವರ್ಷಗಳ ಕಾಲ ಮುನ್ನಡೆಸಿದ ಹಿರಿಯ ಚೇತನ ಸಾಮಗರು. ನಮ್ಮ ಕೆಲಸ ಆಯಿತು ಅಂತ ಎತ್ಕೊಂಡು ಹೋಗಿಲ್ಲ ಅವರು.
ಅದರ ಜವಾಬ್ದಾರಿಯನ್ನು ಅಲ್ಲಿನ ವ್ಯವಸ್ಥಾಪಕರನ್ನು ಬೇರೆ ಇಟ್ಟರೂ ಕೂಡ ಅದರ ವಿಶೇಷವಾದ ಜವಾಬ್ದಾರಿಯನ್ನು ಮೇಲ್ವಿಚಾರಣೆಯನ್ನು ತಾವು ವಹಿಸಿಕೊಂಡು ಇವತ್ತಿಗೂ ಕೂಡ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲರ ಇಡೀ ಕುಟುಂಬಕ್ಕೂ ಕೂಡ ನಾವು ಭಗವದ್ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಉಳಿತಾಗಿ ಕೃಷ್ಣ ಅರ್ಪಣ. ಇಷ್ಟು ಹೊತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಗುರುಗಳ ಸಾನ್ನಿಧ್ಯ ಅನ್ನೋದು ಬಹಳ ವಿಶೇಷವಾದ ಬಲವನ್ನು ನೀಡಿದೆ. ಹಾಗಾಗಿ ಮುಖ್ಯವಾಗಿ ಕಾಣಿಯೂರು ಮಠಾಧೀಶರಾದಂತಹ ಶ್ರೀ ವಿದ್ಯಾ ವಲ್ಲಭತೀರ್ಥ ಶ್ರೀಪಾದರನ್ನು ಹೃತ್ಪೂರ್ವಕವಾಗಿ ನಾವು ಸ್ಮರಿಸಿ ಅವರನ್ನು ಕೃತಜ್ಞತಾಪೂರ್ವಕವಾಗಿ ನಮಿಸ್ತಾ ಇದ್ದೇವೆ. ಹಾಗೆಯೇ ಭೀಮಸೇತು ಮುನಿವೃಂದ ಮಠದ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದರು ನಮ್ಮನ್ನು ಇದ್ದು ಅನುಗ್ರಹಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಹಾಗೆಯೇ ಆತಿಥೇಯರಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ನಗು ನಗುತ್ತಾ ಪ್ರೋತ್ಸಾಹಿಸಿ ಎಲ್ಲದರಲ್ಲೂ ಸೇರಿಕೊಳ್ಳುವಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರನ್ನು ನಾವು ಹೃತ್ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇವೆ. ಅಂತೆಯೇ ಈ ಕಾರ್ಯದ ಮುಖ್ಯ ಕಾರ್ಯದ ವ್ಯವಸ್ಥೆಯನ್ನು ನಮ್ಮೆಲ್ಲರಲ್ಲಿ ಹಂಚಿ ಅದನ್ನು ಸಮೂಹದ ದೃಷ್ಟಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಪ್ರೇರೇಪಿಸುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇವೆ.